ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನ್ನೇ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಸಂಜೆಯ ಶುಭಾಶಯಗಳು. ಪ್ರೀವಿಯಸ್ ತರಗತಿಗಳಲ್ಲಿ ನಾವು ವಿಸರ್ಜನಾ ಕ್ರಿಯೆ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದ್ದೀವಿ. ಎಕ್ಸ್ಕ್ರಿಟರಿ ಸಿಸ್ಟಮ್, ವಿಸರ್ಜನಾ ಕ್ರಿಯೆ. ವಿಸರ್ಜನೆ ಕ್ರಿಯೆ ಅಂತ ಹೇಳಿ ನೋಡಿದಾಗ ಮಾನವನ ದೇಹದಲ್ಲಿ ಈ ಒಂದು ಜೈವಿಕ ಕ್ರಿಯೆಗಳಿಂದ ಉತ್ಪತ್ತಿಯಾದ ಅನುಪಯುಕ್ತ ವಸ್ತುಗಳನ್ನು ಅಥವಾ ಕಶ್ಮಲಗಳನ್ನು ದೇಹದಿಂದ ಹೊರಹಾಕುವುದನ್ನೇ ಏನಂತೇಳಿ ಕರಿತೀವಿ? ವಿಸರ್ಜನೆ ಕ್ರಿಯೆ ಅಂತೇಳಿ ಕರೆದಿದ್ದೀವಿ. ಇದನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಡೆಫಿನಿಷನ್ ಅನ್ನು ನೋಡ್ತಾ ಬರ್ತಾ ಇದ್ದೀವಿ. ಅಥವಾ ಈ ಒಂದು ಮಾನವನ ದೇಹದಲ್ಲಿರ್ತಕ್ಕಂಥ ರಕ್ತ, ಆ ರಕ್ತದಲ್ಲಿರ್ತಕ್ಕಂತಹ ಒಂದು ತ್ಯಾಜ್ಯ ವಸ್ತುಗಳನ್ನು ಹೊರ ಹಾಕುವಂಥ ಒಂದು ಕ್ರಿಯೆಗೆ ವಿಸರ್ಜನೆ ಕ್ರಿಯೆ ಅಂತೇಳಿ ಕರಿತೀವಿ. ಅಂದರೆ ರಕ್ತವನ್ನು ಶುದ್ಧೀಕರಿಸಿ ರಕ್ತದಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ದೇಹದಿಂದ ಹೊರ ಹಾಕುವ ಕ್ರಿಯೆಯನ್ನು ವಿಸರ್ಜನೆ ಕ್ರಿಯೆ ಅಂತೇಳಿ ಕರಿತೀವಿ. ಎಕ್ಸ್ಕ್ರೀಷನ್ ಇಸ್ ದ ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಸಬ್ಸ್ಟೆನ್ಸ್ ಆರ್ ಇಂಪ್ಯೂರಿಟೀಸ್ ಪ್ರೊಡ್ಯೂಸ್ಡ್ ಬೈ ದಿ ಬಯೋಲಾಜಿಕಲ್ ಆಕ್ಟಿವಿಟೀಸ್ ಇನ್ ದ ಹ್ಯೂಮನ್ ಬಾಡಿ ಅಂತ ಹೇಳಿ ನೋಡಿದ್ದೀವಿ. ಈ ರೀತಿ ಡೆಫಿನೇಷನ್ ಅನ್ನು ನೋಡ್ತಾ ಬರ್ತಾ ಇದ್ದೀವಿ. ವಿಸರ್ಜನೆ ಕ್ರಿಯೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಒಂದು ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ದೇಹದ ಪ್ರಮುಖ ಅಂಗ ಯಾವುದು ಅಂತ ಕೇಳಿದರೆ ಅದು ಕಿಡ್ನಿ ಮೂತ್ರಪಿಂಡಗಳು ಅಂತ ಹೇಳ್ತೀವಿ. ಕಿಡ್ನಿಸ್ ಮೂತ್ರಪಿಂಡಗಳು ರಕ್ತದ ಶುದ್ಧೀಕರಣದಲ್ಲಿ ಪಾಲ್ಗೊಳ್ತಕ್ಕಂಥ ದೇಹದ ಪ್ರಮುಖ ಅಂಗಗಳು ಅಂತ ಹೇಳಿ ನೋಡಿದ್ದೀವಿ. ಸ್ಪರ್ಧಾ ಮಿತ್ರರೇ, ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ಜನ್ಮದಿನ ಅಂತ ಹೇಳ್ತೀವಿ. ಅವರ ಒಂದು ಜನ್ಮದಿನದ ತಮಗೆಲ್ಲರಿಗೂ ಶುಭಾಶಯಗಳು. ಭಾರತ ದೇಶದ ಮಾಜಿ ಉಪ ಪ್ರಧಾನಮಂತ್ರಿಗಳು ಅಂತ ಹೇಳ್ತೀವಿ ನಾವು. ಬಹಳಷ್ಟು ದೀನ ದಲಿತರಿಗೆ ಸಹಾಯಕರಾಗಿರ್ತಕ್ಕಂಥ ಉಪ ಪ್ರಧಾನಿ ಅಂತ ಹೇಳ್ತೀವಿ. ಆ ರೀತಿ ಇರ್ತಾ ಬರಬೇಕು ನಾವು. ಅಂದರೆ ಕಷ್ಟದಲ್ಲಿರ್ತಕ್ಕಂತಹ ಜನರಿಗೆ ಸ್ಪಂದಿಸುವಂಥ ಒಂದು ಗುಣಲಕ್ಷಣಗಳನ್ನು ನಾವು ಏನು ಮಾಡಬೇಕು? ಬೆಳೆಸ್ಕೊಳ್ತಾ ಬರಬೇಕು. ಇಲ್ಲಿ ಒಂದು ಮಾತಿದೆ, ಏನಂತೇಳಿ ನೋಡಿದಾಗ ಕಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಅಂತ ಹೇಳ್ತೀವಿ ನಾವು. ಕಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಅಂತ ಹೇಳ್ತೀವಿ. ಅಂದರೆ ಯಾರಿಗೆ ಈ ಬದುಕಲಿಕ್ಕೆ ಆಗ್ತಾ ಇರಲ್ಲೋ, ಒಂದು ಊಟ ತಿನ್ಲಿಕ್ಕೆ ಆಗ್ತಾ ಇರಲ್ಲೋ ಅಂಥವ್ರಿಗೆ ನಾವು ಏನು ಮಾಡಬೇಕು? ಸಹಾಯವನ್ನು ಮಾಡ್ತಾ ಬರಬೇಕು. ಐಡಿಯಾ ಬರ್ತದ್ರಿ? ಇನ್ನೊಬ್ಬರಿಗೆ ನಾವು ಸಹಾಯ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ತಾ ಬರಬೇಕು. ಈ ರೀತಿ ನೀವು ಕೂಡ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಈ ಒಂದು ವಿಸರ್ಜನೆ ಕ್ರಿಯೆಯ ಮುಂದುವರೆದ ಭಾಗವನ್ನು ನೋಡ್ತಾ ಬರೋಣ. ಕಿಡ್ನಿಸ್ ಮೂತ್ರಪಿಂಡಗಳು. ಈ ಒಂದು ಮೂತ್ರಪಿಂಡಗಳು ಅಂತ ಹೇಳಿ ನೋಡಿದಾಗ ಮೂತ್ರಪಿಂಡಗಳ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುತ್ತೇವೆ ಅಂತ ಹೇಳಿ ನೋಡಿದಾಗ ನೆಪ್ರಾಲಜಿ ಅಂತ ಹೇಳಿ ನೋಡಿದ್ದೀವಿ. ನೆಪ್ರಾಲಜಿ, ಮೂತ್ರಪಿಂಡಗಳ ಕುರಿತಾದ ಅಧ್ಯಯನವನ್ನು ನೆಪ್ರಾಲಜಿ ಎನ್ನುವರು. ಮೂತ್ರಪಿಂಡಗಳು ಯಾವ ಭಾಗದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ಉದರದ ಹಿಂಭಾಗದಲ್ಲಿ ಯಾವ ಆಕಾರದಲ್ಲಿ ಕಂಡು ಬರುತ್ತವೆ? ಹುರುಳಿ ಬೀಜದ ಆಕಾರದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ನೋಡ್ತೀವಿ. ಹುರುಳಿ ಬೀಜದ ಆಕಾರದಲ್ಲಿ ಕಂಡು ಬರುತ್ತವೆ. ಯಾವ ಬಣ್ಣದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ಕೆಂಪು ಮಿಶ್ರಿತ ಕಂದು ಬಣ್ಣದಲ್ಲಿ ಕಂಡು ಬರುತ್ತವೆ ಮೂತ್ರಪಿಂಡಗಳು ಅಂತ ಹೇಳ್ತೀವಿ. ಅಂದರೆ ಒಟ್ಟು ಮಾನವನ ದೇಹದಲ್ಲಿ 2 ಕಿಡ್ನಿಗಳು ಕಂಡು ಬರುತ್ತವೆ ಅಂತ ಹೇಳಿ ನೋಡಿದ್ದೀವಿ. ಈ ಒಂದು ಕಿಡ್ನಿಗಳು ಅಂತ ಹೇಳಿ ನೋಡಿದಾಗ ಇದರ ತೂಕ ಅಂತ ಹೇಳಿ ನೋಡಿದರೆ ವಯಸ್ಕ ಮಹಿಳೆಯರಲ್ಲಿ ಒಂದು ಕಿಡ್ನಿಯ ತೂಕ 115 ಗ್ರಾಮ್ ಟು 150 ಗ್ರಾಮ್. ಅದೇ ರೀತಿ ವಯಸ್ಕ ಪುರುಷರಲ್ಲಿ
ಒಂದು ಕಿಡ್ನಿಯ ತೂಕ ಎಷ್ಟಿರ್ತದೆ ಅಂತ ಹೇಳಿ ನೋಡಿದಾಗ 1 to 5 ಗ್ರಾಮ್ ಟು 175 ಗ್ರಾಮ್ ಅಂತ ಹೇಳಿ ನೋಡಿದ್ದೀವಿ. ಈ ರೀತಿ ವಯಸ್ಕ ಮಾನವರಲ್ಲಿ ಕಿಡ್ನಿಗಳ ತೂಕ, ಒಂದು ಕಿಡ್ನಿಯ ತೂಕ ಅಂತ ಹೇಳಿ ಮಾಹಿತಿ ನೋಡ್ತಾ ಬರ್ತಾ ಇದೀವಿ. ಇಲ್ಲಿ ನೋಡ್ರಿ, ಎಡ ಕಿಡ್ನಿ ಮತ್ತು ಬಲ ಕಿಡ್ನಿ ಅಂತ ಹೇಳಿ ನೋಡಿದಾಗ, ಎಡ ಕಿಡ್ನಿ ಮತ್ತು ಬಲ ಕಿಡ್ನಿ ಅಂತ ಹೇಳಿ ನೋಡಿದ್ರೆ, ಎಡ ಕಿಡ್ನಿ ಇದು ಆಗ್ತದ, ಬಲ ಕಿಡ್ನಿ ಇದು ಅಂತ ಹೇಳ್ತೀವಿ ನಾವು. ಇದು ರೈಟ್, ಇದು ಲೆಫ್ಟ್. ಇಲ್ಲಿ ಬಲ ಕಿಡ್ನಿಗಿಂತ ಎಡ ಕಿಡ್ನಿ ಸ್ವಲ್ಪ ಏನಾಗಿರ್ತದ, ಎತ್ತರವಾಗಿರುತ್ತದೆ ಅಂತ ಹೇಳಿ ನೋಡಿದ್ವಿ. ಅದೇ ರೀತಿ ಈ ಒಂದು ಬಲ ಕಿಡ್ನಿಗಿಂತ ಎಡ ಕಿಡ್ನಿ ಸ್ವಲ್ಪ ಏನಾಗಿರುತ್ತದೆ, ದೊಡ್ಡದಾಗಿರುತ್ತದೆ ಅಂತ ಹೇಳಿ ಮಾಹಿತಿ ನೋಡ್ತಾ ಬರ್ತಾ ಇದೀವಿ. ಅದೇ ರೀತಿ ಮೂತ್ರಪಿಂಡಗಳು ಉದರದ ಹಿಂಭಾಗದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದ್ವಿ. ಈ ರೀತಿ ಒಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ತಾ ಇದೀವಿ, ಹಿಂಭಾಗದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದ್ವಿ. ಇಲ್ಲಿ ನಾವು ಪಾಯಿಂಟ್ ಆಗಿ ನೋಡ್ತಾ ಇದೀವಿ ಎಡ ಕಿಡ್ನಿ ಮತ್ತು ಬಲ ಕಿಡ್ನಿ ಅಂತ ಹೇಳಿದ್ವಿ. ಅದೇ ರೀತಿ ನೆಕ್ಸ್ಟ್ ಒಂದು ಕಿಡ್ನಿ ಅಂತ ಹೇಳಿ ತೆಗೆದುಕೊಂಡಾಗ ಒಂದು ಡಯಾಗ್ರಾಮ್ ಅಬ್ಸರ್ವ್ ಮಾಡ್ತಾ ಬರ್ರಿ. ಕಿಡ್ನಿ ಅಂತ ಹೇಳಿ ನೋಡಿದರೆ ಇಲ್ಲಿ ಕಿಡ್ನಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಭಾಗವನ್ನ ಕಾರ್ಟೆಕ್ಸ್ ಅಂತೇಳಿ ಕರಿತೀವಿ ನಾವು. ಕಿಡ್ನಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಭಾಗವನ್ನ ಏನಂತೇಳಿ ಕರಿತಾ ಇದೀವಿ, ಕಾರ್ಟೆಕ್ಸ್. ಆ ಒಂದು ಕಾರ್ಟೆಕ್ಸ್ನ ಒಳಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಭಾಗ ಯಾವುದು ಅಂತ ಕೇಳಿದ್ರೆ ಮೆಡುಲ್ಲ. ಕಾರ್ಟೆಕ್ಸ್ ಮತ್ತು ಮೆಡುಲಾಗಳು ಕಿಡ್ನಿಯ ಭಾಗದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿ ಈ ಒಂದು ಮೆಡುಲ್ಲಾ ಒಳಗಡೆ ಏನು ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ನೆಪ್ರಾನ್ಸ್ ಕಂಡು ಬರುತ್ತವೆ. ಮೆಡುಲ್ಲಾ ಒಳಗಡೆ ಏನು ಕಂಡು ಬರುತ್ತವೆ, ನೆಪ್ರಾನ್ಸ್ ಕಂಡು ಬರುತ್ತವೆ ಅಂತ ಹೇಳಿ ನೋಡ್ತೀವಿ. ಮೂತ್ರಪಿಂಡದ ಕೋಶಗಳು ಯಾವುವು ಅಂತ ಕೇಳಿದ್ರೆ ನೆಪ್ರಾನ್ಸ್ ಅಂತ ಹೇಳ್ತೀವಿ ನಾವು. ಮೂತ್ರಪಿಂಡದ ಕೋಶಗಳು ಅಂತ ಹೇಳ್ತಾ ಇದೀವಿ. ಅಂದ್ರೆ ಪ್ರಮುಖವಾಗಿ ಮಾನವನ ದೇಹದಲ್ಲಿ ಕಂಡು ಬರ್ತಕ್ಕಂಥ ಕಿಡ್ನಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತ ಹೇಳಿ ನೋಡಿದಾಗ ನೆಪ್ರಾನ್ ಕೋಶಗಳಿಂದ ಮಾಡಲ್ಪಟ್ಟಿವೆ ಅಂತ ನೋಡ್ತೀವಿ. ನೆಪ್ರಾನ್ಸ್ ಕೋಶಗಳಿಂದ ಮಾಡಲ್ಪಟ್ಟಿವೆ. ಹಾಗಾಗಿ ನೆಪ್ರಾನ್ಗಳನ್ನ ಏನಂತ ಹೇಳ್ತೀವಿ ಅಂತ ಹೇಳಿದಾಗ ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕ ಅಂತ ಕರಿತೀವಿ ನಾವು. ಮೂತ್ರಪಿಂಡದ ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಮೂಲಭೂತ ಘಟಕಗಳು ನೆಪ್ರಾನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಕಿಡ್ನಿ ಅಂತ ಹೇಳಿ ನೋಡಿದಾಗ ಕಿಡ್ನಿಗೆ ಅಶುದ್ಧ ರಕ್ತ ಬರ್ತದ. ಅಶುದ್ಧ ರಕ್ತವನ್ನ ಮತ್ತೆ ಅದು ಫಿಲ್ಟರ್ ಮಾಡಿಬಿಟ್ಟು ಶುದ್ಧವಾಗಿರ್ತಕ್ಕಂಥ ರಕ್ತವನ್ನ ಮತ್ತೆ ಆ ಹೃದಯಕ್ಕೆ ತಲುಪಿಸುತ್ತ ಒಂದು ಕೆಲಸವನ್ನು ಮಾಡ್ತದೆ. ಹಾಗಾದ್ರೆ ಇಲ್ಲಿ ರಕ್ತ ಬರಲಿಕ್ಕೆ ಮತ್ತು ಹೋಗ್ಲಿಕ್ಕೆ ರಕ್ತ ನಾಳಗಳು ಕೂಡ ಕನೆಕ್ಷನ್ ಅದಾವೆ ಅಂತ ಹೇಳ್ತಾ ಇದೀವಿ. ರೀನಲ್ ಆರ್ಟರಿ ಮತ್ತು ರೀನಲ್ ವೇನ್ ಅಂತ ಹೇಳಿ ನೋಡಿದ್ದೇವೆ. ಇಲ್ಲಿ ಒಂದು ಪಾಯಿಂಟ್ ಅನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬರೋಣ. ಲಾಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಈ ರೀನಲ್ ಆರ್ಟರಿ ಮತ್ತು ರೀನಲ್ ವೇನ್ ಬಗ್ಗೆ ಮಾಹಿತಿ ಕೊಟ್ಟಿದೆ. ಅದ್ರ ಬಗ್ಗೆ ಇನ್ನೊಂದ್ಸರಿ ಕೊಡ್ತಾ ಇರ್ತೇನೆ ನೋಡ್ರಿ. ಇಲ್ಲಿ ರೀನಲ್ ವೇನ್ ಮತ್ತು ರೀನಲ್ ಆರ್ಟರಿ. ರೀನಲ್ ಆರ್ಟರಿ, ರೀನಲ್ ಅಪಧಮನಿ ಅಂತ ಕರಿತೀವಿ ನಾವು. ರೀನಲ್ ಅಪಧಮನಿ. ಆಮೇಲೆ ರೀನಲ್ ವೇನ್ ಅಂತ ಹೇಳಿ ನೋಡ್ತೀವಿ. ರೀನಲ್ ವೇನ್, ರೀನಲ್ ವೇನ್. ಇದನ್ನ ರೀನಲ್ ಅಭಿಧಮನಿ ಅಂತೇಳಿ ಕರೆದಿದ್ದನು. ರೀನಲ್ ಅಭಿಧಮನಿ ಮತ್ತು ರೀನಲ್ ಅಪಧಮನಿಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಮಾನವನ ಹೃದಯದಲ್ಲಿರ್ತಕ್ಕಂತಹ ಒಂದು ಅಶುದ್ಧ ರಕ್ತ ಅಂತ ಹೇಳ್ತೀವಿ ನಾವು. ಮಾನವನ ಹೃದಯದಲ್ಲಿರ್ತಕ್ಕಂಥ ಒಂದು ಅಶುದ್ಧ ರಕ್ತವನ್ನು ಇಲ್ಲಿ ಒಂದು ಹಾರ್ಟ್ ಡಯಾಗ್ರಾಮ್ ಅನ್ನು ಸ್ಮಾರ್ಟ್ ಆಗಿ ಬಿಡಿಸ್ತಾ ಇದೀನಿ ನೋಡ್ರಿ. ಇಲ್ಲಿ ಸ್ಮಾಲ್ ಅದ ಗೊತ್ತಿರಬೇಕು. ಈ ಒಂದು ಹೃದಯದಲ್ಲಿರ್ತಕ್ಕಂತಹ ಅಶುದ್ಧ ರಕ್ತವನ್ನು ರೀನಲ್ ಅಪಧಮನಿಗಳು ಎಲ್ಲಿಗೆ ತೆಗೆದುಕೊಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ಹೃದಯದಲ್ಲಿರ್ತಕ್ಕಂತಹ ಅಶುದ್ಧ ರಕ್ತವನ್ನು ರೀನಲ್ ಅಪಧಮನಿಗಳು ಎಲ್ಲಿಗೆ ತೆಗೆದುಕೊಂಡು ಬರುತ್ತವೆ ಅಂತ ಹೇಳಿ ನೋಡಿದ್ರೆ ಈ ಒಂದು ಕಿಡ್ನಿಗೆ ತೆಗೆದುಕೊಂಡು ಬರುತ್ತವೆ ಅಂತ ಹೇಳ್ತೀವಿ. ರೀನಲ್ ಆರ್ಟರಿ ಅಂತ ಹೇಳಿ ಕೊಡ್ತಾ ಇದೆ ನೋಡಿ. ಕನೆಕ್ಷನ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಬರ್ರಿ. ಹೃದಯದಲ್ಲಿರ್ತಕ್ಕಂಥ ಒಂದು ಅಶುದ್ಧ ರಕ್ತವನ್ನು ರೀನಲ್ ಅಪಧಮನಿಗಳು, ರೀನಲ್ ಆರ್ಟರೀಸ್ ಅಂತ ಹೇಳ್ತೀವಿ. ಈ ರೀನಲ್ ಅಪಧಮನಿಗಳು ಅಶುದ್ಧ ರಕ್ತವನ್ನು ತೆಗೆದುಕೊಂಡು ಬರ್ತಾ ಇದ್ದಾವೆ. ಅಂದ್ರೆ ನೋಡ್ರಿ, ಇಲ್ಲಿ ಹೃದಯದಿಂದ ರಕ್ತವನ್ನು ಹೊರಗೆ ಒಯ್ಯುವ ನಾಳಗಳನ್ನ ಅಪಧಮನಿಗಳು ಅಂತ ಹೇಳಿ ಕೊಟ್ಟಿದ್ದೀವಿ. ಹೌದ್ರಿ, ಹೃದಯದಲ್ಲಿರ್ತಕ್ಕಂಥ ಅಶುದ್ಧ ಹೃದಯದಿಂದ ರಕ್ತವನ್ನು ದೇಹದ ಭಾಗಗಳಿಗೆ ತೆಗೆದುಕೊಂಡು ಹೋಗುವ ರಕ್ತನಾಳಗಳನ್ನ ಅಪಧಮನಿಗಳು ಅಂತ ಹೇಳಿ ಕರೆದಿದ್ದೀವಿ. ಇಲ್ಲಿ ಅಪಧಮನಿಗಳು ಹೃದಯದಲ್ಲಿರ್ತಕ್ಕಂಥ ಅಶುದ್ಧ ರಕ್ತವನ್ನು ಎಲ್ಲಿಗೆ ತೆಗೆದುಕೊಂಡು ಬರುತ್ತವೆ, ಕಿಡ್ನಿಗೆ ತೆಗೆದುಕೊಂಡು ಬರುತ್ತವೆ. ಕಿಡ್ನಿಯಲ್ಲಿ ಎಂಥ ರಕ್ತ ಬರ್ತಾ ಇದೆ ಅಂತ ಹೇಳಿದಾಗ ಅಶುದ್ಧ ರಕ್ತ ಬಂತು. ಈ ಅಶುದ್ಧ ರಕ್ತ ನೆಪ್ರಾನ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಶುದ್ಧೀಕರಣಗೊಳ್ಳಲ್ಪಡುತ್ತದೆ. ಹೌದ್ರಿ, ರಕ್ತ ಏನಾಗುತ್ತದೆ, ನೆಪ್ರಾನ್ಗಳಲ್ಲಿ ಶುದ್ಧೀಕರಣಗೊಳ್ಳಲ್ಪಡುತ್ತದೆ. ಶುದ್ಧೀಕರಣಗೊಂಡ ನಂತರ ಇಲ್ಲಿ ಶುದ್ಧವಾಗಿರ್ತಕ್ಕಂತಹ ಒಂದು ರಕ್ತವನ್ನು ಈ ಒಂದು ರೀನಲ್ ಅಭಿಧಮನಿಗಳು ಅಂತ ಹೇಳ್ತೀವಿ ನಾವು. ರೀನಲ್ ಅಭಿಧಮನಿಗಳು
ಶುದ್ಧವಾಗಿರ್ತಕ್ಕಂತಹ ರಕ್ತವನ್ನು ರೀನಲ್ ವೇನ್ ಅಂತೇಳಿ ಕೊಡ್ತಾ ಇದ್ದೀವಿ. ಶುದ್ಧವಾಗಿರ್ತಕ್ಕಂತಹ ರಕ್ತವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತವೆ ಅಂತ ಹೇಳಿದಾಗ ಮತ್ತೆ ಹೃದಯಕ್ಕೆ ತೆಗೆದುಕೊಂಡು ಹೋಗುತ್ತವೆ ಅಂತ ಹೇಳ್ತೀವಿ ನಾವು. ಅಭಿಧಮನಿಗಳು ಹೃದಯಕ್ಕೆ ಏನು ತೆಗೆದುಕೊಂಡು ಹೋಗ್ತಾ ಇದ್ದಾವೆ? ಶುದ್ಧವಾದ ರಕ್ತವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾವೆ ಅಂತ ಹೇಳ್ತೀವಿ. ಐಡಿಯಾ ಇರಬೇಕು. ಈ ರೀತಿ ರೀನಲ್ ಆರ್ಟರಿ ಮತ್ತು ರೀನಲ್ ವೇನ್ಗಳ ಒಂದು ಕೆಲಸ ಅಂತ ಹೇಳ್ತೀವಿ ನಾವು. ಸಿಂಪಲ್ ನೋಡ್ರಿ, ಆರ್ಟರಿಗಳು ಏನು ಮಾಡ್ತಾವಪ್ಪ ಅಂತ ಹೇಳಿದಾಗ ಅಶುದ್ಧ ರಕ್ತವನ್ನು ತೆಗೆದುಕೊಂಡು ಕಿಡ್ನಿಗೆ ತಂದು ಕೊಡುತ್ತವೆ. ಕಿಡ್ನಿ ರಕ್ತವನ್ನು ಶುದ್ಧೀಕರಣ ಮಾಡ್ತದ. ಆವಾಗ ರೀನಲ್ ವೇನ್ಗಳು ಏನು ಮಾಡುತ್ತವೆ ಅಂತ ಹೇಳಿದಾಗ ಶುದ್ಧೀಕರಣಗೊಂಡಿರ್ತಕ್ಕಂಥ ರಕ್ತವನ್ನು ಮತ್ತೆ ಎಲ್ಲಿಗೆ ತೆಗೆದುಕೊಂಡು ಒಯ್ಯುತ್ತವೆ? ಹೃದಯಕ್ಕೆ ತೆಗೆದುಕೊಂಡು ಒಯ್ಯುತ್ತವೆ. ಐಡಿಯಾ ಬರ್ತದೆ. ಈ ರೀತಿ ರೀನಲ್ ಆರ್ಟರಿ ಮತ್ತು ರೀನಲ್ ವೇನ್ಗಳ ಬಗ್ಗೆ ಒಂದು ಮಾಹಿತಿ ಅಂತ ಹೇಳ್ತೀವಿ. ಇಲ್ಲಿ ಶುದ್ಧೀಕರಣಗೊಂಡ ರಕ್ತ ಎಲ್ಲಿ ಹೋಗುತ್ತದೆ? ಹೃದಯಕ್ಕೆ ಹೋಗುತ್ತದೆ ಅಂತ ಹೇಳ್ತೀವಿ. ಆ ರಕ್ತ ಶುದ್ಧೀಕರಣಗೊಂಡು ಹೃದಯಕ್ಕೆ ಹೋಯಿತು. ಹಾಗಾದರೆ ರಕ್ತದಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಈ ಒಂದು ಯೂರೆಟರ್ ಮೂಲಕ, ರಕ್ತದಲ್ಲಿರ್ತಕ್ಕಂತಹ ತ್ಯಾಜ್ಯ ವಸ್ತುಗಳು ಯೂರೆಟರ್ ಮೂಲಕ ಎಲ್ಲಿಗೆ ಬರುತ್ತವೆ ಅಂತ ಹೇಳಿ ನೋಡಿದಾಗ ಯೂರೆಟರ್ ಮೂಲಕ ಇದು ಯೂರಿನರಿ ಬ್ಲಾಡರ್ ಅನ್ನ ಏನು ಮಾಡುತ್ತದೆ? ತಲುಪುತ್ತದೆ ಅಂತ ಹೇಳಿ ನೋಡ್ತೀವಿ. ಯೂರಿನರಿ ಬ್ಲಾಡರ್ ಅನ್ನ ತಲುಪುತ್ತದೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಸ್ಟ್ರಕ್ಚರ್ ಆಫ್ ದಿ ಯೂರಿನರಿ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಸ್ಟ್ರಕ್ಚರ್ ಆಫ್ ದಿ ಯೂರಿನರಿ ಸಿಸ್ಟಮ್. ಇಲ್ಲಿ ಬಲ ಕಿಡ್ನಿ ಮತ್ತು ಎಡ ಕಿಡ್ನಿ ಅಂತೇಳಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇಲ್ಲಿ ಇಂಪೀರಿಯರ್ ವೇನಾಕವ ಅಂತ ಹೇಳಿ ನೋಡಿದಾಗ ಇಲ್ಲಿ ನಾವು ಸಾಮಾನ್ಯವಾಗಿ ರಕ್ತವನ್ನು ತಂದು ಕೊಡುವ ಭಾಗಗಳು ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ರೆಡ್ ಕಲರ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಎರೋಟಾ ಅಂತ ಹೇಳಿ ನೋಡ್ತೀರಿ. ಈ ಒಂದು ಅಯೋಟಾ ಅಂತ ಹೇಳಿ ನೋಡಿದಾಗ ಇದು ಏನು ಮಾಡ್ತದೆ ಅಂತ ಹೇಳಿದಾಗ ಶುದ್ಧೀಕರಣಗೊಂಡಿರ್ತಕ್ಕಂಥ ರಕ್ತವನ್ನು ತೆಗೆದುಕೊಂಡು ಹೋಗುತ್ತದೆ ಅಂತೇಳಿ ಅಬ್ಸರ್ವ್ ಮಾಡ್ತಾ ಬರ್ತಾ ಇದ್ದೀವಿ. ರೈಟ್ ಕಿಡ್ನಿ, ಲೆಫ್ಟ್ ಕಿಡ್ನಿ ಅಂತ ಹೇಳಿ ನೋಡಿದ್ದೀವಿ. ಇಲ್ಲಿ ನೋಡ್ರಿ, ಈ ಒಂದು ಕಿಡ್ನಿಗಳಲ್ಲಿ ಅಂದರೆ ನೋಡಿದಾಗ ಪ್ರಮುಖವಾಗಿ ನೆಫ್ರಾನ್ಸ್ಗಳಲ್ಲಿ ರಕ್ತ ಶುದ್ಧೀಕರಣಗೊಂಡು ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಅದು ಆ ಒಂದು ರಕ್ತನಾಳಗಳ ಮೂಲಕ ಹೃದಯಕ್ಕೆ ಹೋಗುತ್ತದೆ. ತ್ಯಾಜ್ಯ ವಸ್ತುಗಳು ಅಂತ ಹೇಳಿ ನೋಡ್ರಿ, ಇಲ್ಲಿ ಯೂರೇಟರ್ ಅಂತೇಳಿ ಪಾಯಿಂಟನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ಯೂರೇಟರ್ ನೋಡ್ರಿ, ಇಲ್ಲಿ ಯೂರೇಟರ್ ಟ್ರಾನ್ಸ್ಪೋರ್ಟ್ ದಿ ಯೂರಿನ್ ಫ್ರಮ್ ದ ಕಿಡ್ನೀಸ್ ಟು ದಿ ಬ್ಲಾಡರ್ ಅಂತೇಳಿ ಇದು ಕೊಡ್ತದೆ. ಹೌದ್ರಿ, ಟ್ರಾನ್ಸ್ಪೋರ್ಟ್ ಯೂರಿನ್ ಫ್ರಮ್ ದ ಕಿಡ್ನೀಸ್ ಟು ದಿ ಬ್ಲಾಡರ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಈ ಒಂದು ಕಿಡ್ನಿಗಳಿಂದ ಯೂರಿನನ್ನು ಎಲ್ಲಿಗೆ ತೆಗೆದುಕೊಂಡು ಬರುತ್ತವೆ? ಈ ಒಂದು ಯೂರಿನರಿ ಬ್ಲಾಡರ್ಗೆ ತೆಗೆದುಕೊಂಡು ಬರುತ್ತವೆ ಅಂತ ಹೇಳ್ತೀವಿ. ಯೂರಿನರಿ ಬ್ಲಾಡರ್ ಅನ್ನ ಕನ್ನಡದಲ್ಲಿ ಏನಂತ ಹೇಳಿ ಕರಿತೀವಿ? ಮೂತ್ರಚೀಲ ಅಂತ ಕರಿತೀವಿ ನಾವು. ಯೂರಿನರಿ ಬ್ಲಾಡರ್ಗೆ ಕನ್ನಡದಲ್ಲಿ ಏನಂತ ಹೇಳಿ ಕರಿತೀವಿ? ಮೂತ್ರಚೀಲ. ಯೂರಿನರಿ ಬ್ಲಾಡರ್ ಅಂತೇಳಿ ಕರಿತೀವಿ. ಮೂತ್ರಚೀಲ. ಈ ಒಂದು ಮೂತ್ರಚೀಲ ಯಾವ ರೂಪದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ಇದು ಒಂದು ಚೀಲದ ರೂಪದಲ್ಲಿ ಕಂಡು ಬರುತ್ತದೆ. ಹೆಸರಲ್ಲೇ ಗೊತ್ತಾಗ್ತದೆ, ಚೀಲದ ರೂಪದಲ್ಲಿ ಕಂಡು ಬರುತ್ತದೆ. ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಅನ್ನ ಹೊಂದಿದೆ ಅಂತ ಹೇಳ್ತೀವಿ. ಈ ರೀತಿ ಯೂರಿನರಿ ಬ್ಲಾಡರ್ ಅದ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ರಿ. ಯೂರಿನರಿ ಬ್ಲಾಡರ್ ಇದು ಎಂಥ ಗುಣವನ್ನು ಹೊಂದಿದೆ ಅಂತ ಹೇಳಿ ನೋಡಿದಾಗ ಯೂರಿನರಿ ಬ್ಲಾಡರ್ ಇದು ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದೆ. ಎಲಾಸ್ಟಿಸಿಟಿ ಪ್ರಾಪರ್ಟಿ ಅಂತ ಹೇಳ್ತೀವಿ ನಾವು. ಸ್ಥಿತಿಸ್ಥಾಪಕತ್ವ ಗುಣ ಅಂದ್ರೆ ಏನು? ಎಲಾಸ್ಟಿಸಿಟಿ ಪ್ರಾಪರ್ಟಿಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಈ ಒಂದು ಮೂತ್ರಚೀಲದ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿ ನೋಡಿದಾಗ 600 ml ಟು 800 ml ಯೂರಿನ್ ಅನ್ನು ಸ್ಟೋರ್ ಮಾಡಿಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಇದೆ. ಕೆಪಾಸಿಟಿಯನ್ನು ಹೊಂದಿದೆ ಯಾವುದು? ಯೂರಿನರಿ ಬ್ಲಾಡರ್ ಅಂತ ಹೇಳ್ತಾ ಇದ್ದೀವಿ. ಮಾನವನ ಮೂತ್ರಚೀಲ 600ದಿಂದ 800 ml ಮೂತ್ರವನ್ನು ಸಂಗ್ರಹಿಸಿಟ್ಟುಕೊಳ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿದೆ. ಆದರೆ ಮಾನವರಲ್ಲಿ ಮೂತ್ರವು 200 ml ದಿಂದ 300 ml ಸ್ಟೋರ್ ಆದಾಗ 200 ml ದಿಂದ 300 ml ಯೂರಿನರಿ ಬ್ಲಾಡರಲ್ಲಿ ಯೂರಿನ್ ಸ್ಟೋರ್ ಆದಾಗ ಏನಾಗ್ತದೆ ಅಂತ ಹೇಳಿದಾಗ ಮೂತ್ರಚೀಲದ ಮೇಲೆ ಪ್ರೆಷರ್ ಉಂಟಾಗುತ್ತದೆ ಅಂತ ಹೇಳ್ತೀವಿ ನಾವು. ಒತ್ತಡ ಉಂಟಾಗುತ್ತದೆ ಅಂತ ಹೇಳ್ತೀವಿ. ಅಂದರೆ ಈ ರೀತಿ ಆ ಒಂದು ಯೂರಿನರಿ ಬ್ಲಾಡರಲ್ಲಿ 200 ml ದಿಂದ 300 ml ಯೂರಿನ್ ಸ್ಟೋರ್ ಆಯ್ತು ಅಂತ ತಿಳ್ಕೊರಿ, ಮೂತ್ರ ಬಂದಂತಾಗುತ್ತದೆ ಅಂತ ಹೇಳ್ತೀವಿ ನಾವು. ಆ ಟೈಮಲ್ಲಿ ಏನು ಮಾಡಬೇಕು? ಮೂತ್ರ ವಿಸರ್ಜನೆಯನ್ನು ಮಾಡಬೇಕು. ಒಂದು ವೇಳೆ ಮೂತ್ರ ವಿಸರ್ಜನೆ ಮಾಡದಿದ್ದರೆ ಏನಾಗುತ್ತದೆ ಅಂತ ಹೇಳಿದಾಗ ಈ ಒಂದು ಬ್ಲಾಡರ್ ತನ್ನ ಕೆಪಾಸಿಟಿಯನ್ನು ಕಳೆದುಕೊಳ್ಳುತ್ತದೆ ಅಂತ ಹೇಳ್ತೀವಿ ನಾವು. ಬ್ಲಾಡರ್ ಕೆಪಾಸಿಟಿ ಎಷ್ಟದ? 600 ml ಟು 800 ml ಅದ. ಆದರೂ ಕೂಡ 200 ml ದಿಂದ 300 ml ಸ್ಟೋರ್ ಆದಾಗ ಏನಾಗ್ತದೆ? ಅದರ ಮೇಲೆ ಪ್ರೆಷರ್ ಉಂಟಾಗುತ್ತದೆ ಅಂತ ಹೇಳ್ತೀವಿ. ಪ್ರೆಷರ್ ಉಂಟಾಗ್ತದೆ. ಈ ರೀತಿ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದೆ ಯೂರಿನರಿ ಬ್ಲಾಡರ್. ಅಂದರೆ ಎಲಾಸ್ಟಿಸಿಟಿ ಪ್ರಾಪರ್ಟಿ ಅಂತ ಹೇಳ್ತೀವಿ. ಎಲಾಸ್ಟಿಸಿಟಿ ಪ್ರಾಪರ್ಟಿಯನ್ನು ಹೊಂದಿದೆ. ದೆನ್ ನೆಕ್ಸ್ಟ್ ನೋಡ್ರಿ, ಯೂರಿನರಿ ಬ್ಲಾಡರ್ ಆದಮೇಲೆ ಯೂರೆತ್ರ ಅಂತೇಳಿ ಒಂದು ಪಾರ್ಟ್ ಕಂಡು ಬರ್ತಾ ಇದೆ. ಅಬ್ಸರ್ವ್ ಮಾಡ್ತಾ ಇದ್ರಿ. ಯೂರೆತ್ರ ಅಂತ ಹೇಳೋದು. ಯೂರೆತ್ರ ಅಂತ ಹೇಳಿ ನೋಡಿದಾಗ ಮೂತ್ರದ್ವಾರ ಅಂತ ಹೇಳ್ತೀವಿ ನಾವು. ಯೂರೆತ್ರ ಮೂತ್ರದ್ವಾರ.
ಈ ಒಂದು ಮೂತ್ರದ್ವಾರ ಅಂತ ಹೇಳಿದಾಗ ಇದರ ಮೂಲಕ ಯೂರಿನ್ ಏನಾಗ್ತದ ಮಾನವನ ದೇಹದಿಂದ ಹೊರ ಹೋಗುತ್ತದೆ ಅಂತ ಹೇಳ್ತೀವಿ ಯುರೆತ್ರ ಮೂಲಕ. ಇಲ್ಲಿ ಯುರೆತ್ರ ಲೆಂತ್ ಅಂತ ಹೇಳಿ ನೋಡಿದಾಗ ಯುರೆತ್ರ ಲೆಂತ್ ಅಂತ ಹೇಳಿ ನೋಡಿದರೆ ಪುರುಷರಲ್ಲಿ ಈ ಒಂದು ಯುರೆತ್ರ ಲೆಂತ್ ಎಷ್ಟಿರ್ತದೆ ಅಂತ ಹೇಳಿ ನೋಡಿದಾಗ 4 to 5 ಸೆಂಟಿಮೀಟರ್ 4 to 5 ಸೆಂಟಿಮೀಟರ್ ಇರುತ್ತದೆ ಯುರೆತ್ರ ಮೂತ್ರದ್ವಾರ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿ ಫೀಮೇಲಲ್ಲಿ ಯುರೆತ್ರ ಲೆಂತ್ ಎಷ್ಟಿರ್ತದೆ ಅಂತ ಹೇಳಿ ನೋಡಿದಾಗ 15ರಿಂದ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಚೇಂಜ್ ಮಾಡಿಕೊಡ್ರಿ. ಯೂರಿನರಿ ಬ್ಲಾಡರಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಒಂದು ಯೂರಿನ್ ಏನಾಗ್ತದೆ ಅಂತ ಹೇಳಿದಾಗ ಯುರೆತ್ರ ಮೂಲಕ ಪಾಸ್ ಆಗುತ್ತದೆ ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ಬರಿತಾ ಇದೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಮೇಲ್ ಸೈಡ್ ಒಂದು ಯುರೆತ್ರ ಲೆಂತ್ ಎಷ್ಟಿರ್ತದೆ ಅಂತ ಹೇಳಿ ನೋಡಿದಾಗ 15ರಿಂದ 20 ಸೆಂಟಿಮೀಟರ್ ಇರುತ್ತದೆ 15ರಿಂದ 20 ಸೆಂಟಿಮೀಟರ್ ಇರುತ್ತದೆ. ಅದೇ ರೀತಿ ಫೀಮೇಲ್ ಬಾಡಿ ಅಂತ ಹೇಳಿ ನೋಡಿದಾಗ ಯುರೆತ್ರ ಲೆಂತ್ ಎಷ್ಟಿರ್ತದೆ ಅಂತೇಳಿ ಕೇಳಿದರೆ 4 to 5 ಸೆಂಟಿಮೀಟರ್ 4 to 5 ಸೆಂಟಿಮೀಟರ್ ಕರೆಕ್ಟಾಗಿ ಬರ್ಕೊಳ್ತಾ ಬರ್ರಿ. ಈ ರೀತಿ ಒಂದು ಯುರೆತ್ರ ಅಂತ ಹೇಳಿ ನೋಡ್ತಾ ಇದ್ದೀವಿ. ಯುರೆತ್ರ ಮೂಲಕ ಯೂರಿನ್ ಏನಾಗುತ್ತದೆ ಪಾಸ್ ಆಗುತ್ತದೆ. ರಕ್ತದಲ್ಲಿರ್ತಕ್ಕಂತಹ ಒಂದು ತ್ಯಾಜ್ಯ ವಸ್ತುಗಳು ಈ ಒಂದು ಯೂರಿನರಿ ಬ್ಲಾಡರ್ ಮತ್ತು ಯುರೆತ್ರ ಮೂಲಕ ಹೊರಗಡೆ ಹೋಗುವುದನ್ನೇ ಏನಂತ ಹೇಳ್ತೀವಿ ನಾವು ಯೂರಿನೇಷನ್ ಅಂತೇಳಿ ಕರಿತೀವಿ. ನಾವು ಏನಂತೇಳಿ ಕರಿತೀವಿ ಯೂರಿನೇಷನ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದರೆ ಇಲ್ಲಿ ಪ್ರಮುಖವಾಗಿ ನಾವು ಮಾಹಿತಿ ನೋಡಬೇಕಾಗಿದ್ದು ಕಿಡ್ನಿಗಳಲ್ಲಿ ಕಂಡು ಬರ್ತಕ್ಕಂಥ ಮತ್ತು ಮೆಡುಲ್ಲಾ, ಆ ಮೆಡುಲ್ಲಾ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ನೆಪ್ರಾನ್ಸ್ಗಳ ಕೆಲಸ ಏನಪ್ಪಾ ಅಂತ ಹೇಳಿ ನೋಡಿದಾಗ ರಕ್ತವನ್ನು ಏನು ಮಾಡುತ್ತವೆ ಶುದ್ಧೀಕರಣ ಮಾಡುತ್ತವೆ ಅಂತ ಹೇಳಿ ನೋಡಿದ್ವಿ. ಇದನ್ನು ಕರೆಕ್ಟಾಗಿ ಬರ್ಕೊಂಡಿದ್ದೀರಿ ಅನಿಸುತ್ತೆ. ನೆಕ್ಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರೋಣ. ನೆಕ್ಸ್ಟ್ ಪಾಯಿಂಟ್, ಇಲ್ಲಿ ಪ್ರಮುಖವಾಗಿ ನೆಪ್ರಾನ್ಗಳು ಅಂತ ಹೇಳಿ ನೋಡಿದ್ದೆ ನಾವು. ಪ್ರಮುಖವಾಗಿ ನೆಪ್ರಾನ್ಸ್ ಅಂತ ಹೇಳಿ ನೋಡ್ತೀವಿ. ನೆಪ್ರಾನ್ಸ್, ಈ ನೆಪ್ರಾನ್ಸ್ಗಳನ್ನು ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕಗಳು ಅಂತೇಳಿ ಕರೆದಿದ್ದೀವಿ. ಪ್ರಮುಖವಾಗಿ ಅದು ಪ್ರಶ್ನೆ ಬಂದದ ಎಲ್ಲಿ ಅಂತ ಹೇಳಿ ನೋಡಿದಾಗ ಪ್ರಶ್ನೆ ನೋಡ್ರಿ, RSI ಪ್ರಶ್ನೆ, ಇದು ಗೊತ್ತಿರಲಿ. RSI ಪ್ರಶ್ನೆ ಬಂದದ. ನೆಪ್ರಾನ್ಸ್ ಅಂತ ಹೇಳ್ತೀವಿ. ಮೂತ್ರಪಿಂಡದ ಜೀವಕೋಶಗಳು ಯಾವ ಹಾಗಾದ್ರೆ ನೆಪ್ರಾನ್ಸ್ ಅಂತೇಳಿ ಕರಿತಾ ಇದ್ದೀವಿ. ದ ಸ್ಟಡಿ ಆಫ್ ಕಿಡ್ನಿ ದಟ್ ಈಸ್ ಕಾಲ್ಡ್ ಏನು ನೆಫ್ರಾಲಜಿ ಅಂತ ಹೇಳ್ತೀವಿ ನಾವು. ನೆಫ್ರಾಲಜಿ ಅಂತ ಹೇಳಿ ಕೊಡ್ತೀವಿ. ಈ ಒಂದು ನೆಪ್ರಾನ್ಗಳು ಅಂತ ಹೇಳಿ ನೋಡಿದಾಗ ಪ್ರಮುಖವಾಗಿ ರಕ್ತವನ್ನು ಏನು ಮಾಡುತ್ತವೆ ಶುದ್ಧೀಕರಣ ಮಾಡುತ್ತವೆ. ರಕ್ತವನ್ನು ಶುದ್ಧೀಕರಿಸುತ್ತವೆ ಅಂದರೆ ಶೋಷಿಸುತ್ತವೆ ಅಂತ ಹೇಳಿ ನೋಡ್ತೀವಿ. ಫಿಲ್ಟರ್ ಮಾಡುತ್ತವೆ. ಇದೊಂದು ನೆಫ್ರಾನ್ನ ಒಂದು ಡೈಗ್ರಾಮ್ ಅಬ್ಸರ್ವ್ ಮಾಡ್ತಾ ಬರ್ರಿ. ನೆಫ್ರಾನ್ನ ಒಂದು ಡೈಗ್ರಾಮ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಇಲ್ಲಿ ಈ ಒಂದು ನೆಪ್ರಾನ್ನ ಭಾಗದಲ್ಲಿ ಏನು ಕಂಡು ಬರ್ತದೆ ಅಂತ ಹೇಳಿ ನೋಡಿದಾಗ ಒಂದು ಕಫ್ ಲೈಕ್ ಸ್ಟ್ರಕ್ಚರ್ ಕಂಡು ಬರುತ್ತದೆ ಅಂತ ಹೇಳ್ತೀವಿ ನಾವು. ಕಫ್ ಲೈಕ್ ಸ್ಟ್ರಕ್ಚರ್ ಕಂಡು ಬರುತ್ತದೆ. ಅದನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿ ನೋಡಿದಾಗ ಆ ಕಫ್ ಲೈಕ್ ಸ್ಟ್ರಕ್ಚರ್ ಅನ್ನ ಬೌಮನ್ಸ್ ಕ್ಯಾಪ್ಸುಲ್ ಅಂತ ಹೇಳಿ ಕರಿತೀವಿ ನಾವು. ಯಾವ ಕ್ಯಾಪ್ಸುಲ್ ಅಂತ ಹೇಳಿ ಕರಿತೀವಿ? ಬೌಮನ್ಸ್ ಕ್ಯಾಪ್ಸುಲ್. ನೀವು ಕೇಳಿರಬಹುದು ಬೌಮನನ ಬಟ್ಟಲು ಅಂತ ಹೇಳಿ ಕೇಳಿರ್ತೀರಿ, ಹೈಸ್ಕೂಲ್ಗಳಲ್ಲಿ ಕೇಳಿರ್ತೀರಿ ಸಾಮಾನ್ಯವಾಗಿ. ಬೌಮನನ ಬಟ್ಟಲು ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ಆ ಕಿಡ್ನಿಗಳಲ್ಲಿ ಇರ್ತಕ್ಕಂತಹ ನೆಪ್ರಾನ್ಸ್ಗಳಲ್ಲಿ ಕಂಡು ಬರುತ್ತದೆ. ಇಲ್ಲಿ ಪ್ರಮುಖವಾಗಿ ರಕ್ತ ಏನಾಗುತ್ತದೆ ಶುದ್ಧೀಕರಣಗೊಳ್ಳುತ್ತದೆ ಅಂತ ಹೇಳಿ ನೋಡ್ತೀವಿ. ನೋಡ್ರಿ, ಮೇಜರ್ ಆಗಿ ನೆಪ್ರಾನ್ಗಳ ಕೆಲಸ ಏನು? ರಕ್ತವನ್ನು ಶುದ್ಧೀಕರಣ ಮಾಡುತ್ತವೆ. ಈ ನೆಪ್ರಾನ್ ಒಳಗಡೆ ಮತ್ತೆ ರಕ್ತ ಎಲ್ಲಿ ಶುದ್ಧೀಕರಣಗೊಳ್ಳುತ್ತದೆ ಅಂತ ಹೇಳಿದಾಗ ಈ ಒಂದು ಬೌಮನ್ಸ್ ಕ್ಯಾಪ್ಸುಲ್ಗಳಲ್ಲಿ ಅಂತ ಹೇಳ್ತೀವಿ ನಾವು. ಬೌಮನ್ಸ್ ಕ್ಯಾಪ್ಸುಲ್ ಯಾವ ಲೈಕ್ ಸ್ಟ್ರಕ್ಚರ್ ಅನ್ನು ಹೊಂದಿದೆ? ಕಫ್ ಲೈಕ್ ಸ್ಟ್ರಕ್ಚರ್ ಅನ್ನು ಹೊಂದಿದೆ ಅಂತ ಹೇಳ್ತೀವಿ. ಈ ಒಂದು ಬೌಮನನ ಬಟ್ಟಲದಲ್ಲಿ ಮತ್ತೆ ಏನು ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ಒಂದು ರಕ್ತನಾಳಗಳ ಜಾಲ ಕಂಡು ಬರ್ತದೆ. ರಕ್ತನಾಳಗಳ ಜಾಲ ಕಂಡು ಬರುತ್ತದೆ ಅಂತ ಹೇಳಿ ನೋಡ್ತೀವಿ. ಅದನ್ನ ಏನೆಂದು ಕರೆಯುತ್ತಾರೆ? ಗ್ಲೊಮೆರುಲಾಸ್ ಅಂತೇಳಿ ಕರಿತೀವಿ ನಾವು. ಏನಂತೇಳಿ ಕರಿತೀವಿ? ಗ್ಲೊಮೆರುಲಾಸ್. ಈ ನೆಪ್ರಾನ್ಗಳಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖವಾಗಿ ಬೌಮನನ ಬಟ್ಟಲುಗಳಲ್ಲಿ ಕಂಡುಬರುವ ಈ ಒಂದು ರಕ್ತನಾಳಗಳ ಜಾಲವನ್ನು ಏನೆಂದು ಕರೆಯುತ್ತಾರೆ? ಗ್ಲೊಮೆರುಲಾಸ್ ಅಂತೇಳಿ ಕರಿತಾ ಇದ್ದೀವಿ. ಗ್ಲೊಮೆರುಲಾಸ್. ಪ್ರಮುಖವಾಗಿ ಇಲ್ಲಿ ಕೂಡ ಏನಾಗ್ತಾ ಇದೆ? ರಕ್ತ ಶುದ್ಧೀಕರಣಗೊಳ್ಳುತ್ತದೆ ಅಂತ ಹೇಳ್ತೀವಿ. ರಕ್ತ ಶುದ್ಧೀಕರಣಗೊಂಡ ನಂತರ ನೆಕ್ಸ್ಟ್ ನೋಡ್ರಿ, ಈ ಒಂದು ಪ್ರಾಕ್ಸಿಮಲ್ ಟ್ಯೂಬ್ಯೂಲ್ ಅಂತೇಳಿ ಕೊಡ್ತೀವಿ ನಾವು. ಇಲ್ಲಿಂದ ಅಬ್ಸರ್ವ್ ಮಾಡ್ತಾ ಬರ್ರಿ. ನೋಡ್ರಿ, ಇಲ್ಲಿ ಗ್ಲೊಮೆರುಲಾಸ್ ಕಂಡು ಬರ್ತಾ ಇದೆ. ಎಲ್ಲಿ? ಬೌಮನ್ಸ್ ಕ್ಯಾಪ್ಸುಲ್ ಅಲ್ಲಿ. ಬೌಮನ್ಸ್ ಕ್ಯಾಪ್ಸುಲ್ ಅಂತ ಹೇಳಿದಾಗ ಮುಂದ್ಗಡೆ ಒಂದು ಕನೆಕ್ಷನ್ ಕಂಡು ಬರ್ತಾ ಇದೆ. ನಾವು ಅಬ್ಸರ್ವ್ ಮಾಡ್ರಿ, ಬ್ಲ್ಯಾಕ್ ಕಲರ್ ಇಲ್ಲಿ ಮಾರ್ಕ್ ಮಾಡಿದ್ದಾರೆ, ಏರೋ ಮಾರ್ಕ್. ಅದನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದಾಗ ಇಲ್ಲಿ ಶುದ್ಧೀಕರಣಗೊಂಡ ಭಾಗ ಈ ಒಂದು ನಾಳಗಳ ಮೂಲಕ ಮೇಲೆ ಹೋಗ್ತಾ ಬರ್ತದ. ಇಲ್ಲಿ ತ್ಯಾಜ್ಯ ಏನಿರ್ತದಲ್ಲ ಈ ಒಂದು ಪ್ರಾಕ್ಸಿಮಲ್ ಟ್ಯೂಬ್ಯೂಲ್ ಮೂಲಕ ಬರ್ತಾ ಹೋಗ್ತದ. ಇಲ್ಲಿ ಬರುವಂತ ಸಂದರ್ಭದಲ್ಲಿ ಆ ಒಂದು ದ್ರವ ಪದಾರ್ಥದಲ್ಲಿರುವ ಅಮೈನೋ ಆಮ್ಲ ಮತ್ತು
ಅಮೈನೋ ಆಸಿಡ್ಸ್ ಮತ್ತು ಗ್ಲೂಕೋಸನ್ನು ಏನು ಮಾಡುತ್ತವೆ, ಹೀರಿಕೊಳ್ಳುತ್ತದೆ ಅಂತ ಹೇಳ್ತೇವೆ ನಾವು. ಯಾವುದು, ಪ್ರಾಕ್ಸಿಮಲ್ ಟ್ಯೂಬಲ್ ಅಂತೇಳಿ ಕರಿತೇವೆ. ಪ್ರಾಕ್ಸಿಮಲ್ ಟ್ಯೂಬಲ್ ಏನು ಮಾಡ್ತದಪ್ಪ ಅಂತ ಹೇಳಿದಾಗ ಇಲ್ಲಿ ನೋಡ್ರಿ, ಪ್ರಮುಖವಾಗಿ ಬ್ಲಡ್ ಬಂತು, ಬ್ಲಡ್ ಫಿಲ್ಟರ್ ಆಗಿ ಈ ಒಂದು ನಾಳಗಳ ಮೂಲಕ ಹೋಗ್ತದ. ಆ ಒಂದು ರಕ್ತದಲ್ಲಿರ್ತಕ್ಕಂಥ ತ್ಯಾಜ್ಯ ಪ್ರಾಕ್ಸಿಮಲ್ ಟ್ಯೂಬಲ್ ಮೂಲಕ ಮುಂದೆ ಸಾಗಾಣಿಕೆ ಆಗ್ತಾ ಬರ್ತದೆ. ಇದು ಹೌದ್ರಿ, ಪ್ರಾಕ್ಸಿಮಲ್ ಟ್ಯೂಬಲ್ ಅಂತ ಹೇಳ್ತಾ ಇದೀವಿ. ಇಲ್ಲಿ ಪ್ರಾಕ್ಸಿಮಲ್ ಟ್ಯೂಬಲ್ ಏನು ಮಾಡ್ತದಪ್ಪ ಅಂತ ಹೇಳಿದಾಗ ಈ ಒಂದು ದ್ರವ ಪದಾರ್ಥದಲ್ಲಿ ತ್ಯಾಜ್ಯದಲ್ಲಿರ್ತಕ್ಕಂಥ ಒಂದು ಅಮೈನೋ ಆಸಿಡ್ ಮತ್ತು ಗ್ಲೂಕೋಸ್ಗಳನ್ನು ಏನು ಮಾಡುತ್ತದೆ, ಅಬ್ಸಾರ್ಬ್ ಮಾಡಿಕೊಳ್ಳುತ್ತದೆ, ಹೀರಿಕೊಳ್ಳುತ್ತದೆ ಅಂತ ಹೇಳ್ತೀವಿ ನಾವು. ಅಬ್ಸಾರ್ಬ್ ಮಾಡಿಕೊಳ್ಳುತ್ತದೆ, ಹೀರಿಕೊಳ್ಳುತ್ತದೆ. ಜೊತೆಗೆ ಈ ಒಂದು ಪ್ರಾಕ್ಸಿಮಲ್ ಟ್ಯೂಬಲ್ ಏನು ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ ಆ ಲಿಕ್ವಿಡ್ಗೆ ಒಂದು ಆ ಲಿಕ್ವಿಡ್ಗೆ ಒಂದು ರಾಸಾಯನಿಕ ಪದಾರ್ಥವನ್ನು ಮಿಕ್ಸ್ ಮಾಡಿ ಕಳಿಸ್ತದೆ. ಯಾವುದು ಅಂತ ಹೇಳಿ ನೋಡಿದಾಗ ಹೈಡ್ರೋಜನ್ ಅಂತ ಹೇಳ್ತೀವಿ ನಾವು. ಅಂದರೆ ಹೈಡ್ರೋಜನ್ ಸ್ರವಿಕೆಯಾಗುತ್ತದೆ ಯಾವ ಭಾಗದಿಂದ ಅಂತ ಹೇಳಿ ನೋಡಿದಾಗ ಪ್ರಾಕ್ಸಿಮಲ್ ಟ್ಯೂಬಲ್ ಮೂಲಕ ಹೈಡ್ರೋಜನ್ ಏನಾಗುತ್ತದೆ, ರಿಲೀಸ್ ಆಗುತ್ತದೆ. ಆ ಹೈಡ್ರೋಜನ್ ರಿಲೀಸ್ ಆಗೋದ್ರಿಂದ ಈ ಒಂದು ಮೂತ್ರ ಏನಾಗಿದೆ ಅಂತ ಹೇಳಿ ನೋಡಿದಾಗ ಒಂದು ಆಮ್ಲವಾಗಿದೆ ಅಂತ ಹೇಳ್ತೀವಿ ನಾವು. ಯೂರಿನ್ ಏನಾಗಿದೆ, ಆಮ್ಲವಾಗಿದೆ ಅಂತೇಳಿ ಕೊಡ್ತಾ ಇದ್ದೀವಿ. ಹೈಡ್ರೋಜನ್ ಎಲ್ಲಿಂದ ರಿಲೀಸ್ ಆಗ್ತದ, ಈ ಒಂದು ಪ್ರಾಕ್ಸಿಮಲ್ ಟ್ಯೂಬ್ಯೂಲಿಂದ ಹೈಡ್ರೋಜನ್ ರಿಲೀಸ್ ಆಗೋದ್ರಿಂದ ಆ ಒಂದು ಮೂತ್ರವನ್ನು ಏನಂತ ಹೇಳ್ತೇವೆ ನಾವು, ಅಸಿಡ್ ಅಂತೇಳಿ ಕರಿತೀವಿ ನಾವು. ಮೂತ್ರ ಏನಾಗಿದೆ, ಒಂದು ಅಸಿಡ್, ಯೂರಿಕ್ ಅಸಿಡ್ ಅಂತ ಹೇಳಿ ಕರಿತೀವಿ. ನೀವು ಗೊತ್ತಾ, ಯೂರಿಕ್ ಅಸಿಡ್ ಅಂತ ಹೇಳ್ತೀವಿ. ಈ ರೀತಿ ಪ್ರಾಕ್ಸಿಮಲ್ ಟ್ಯೂಬ್ಯೂಲ್ ಏನು ಮಾಡ್ತದ್ರಿ, ಅಮೈನೋ ಆಸಿಡ್ ಮತ್ತು ಗ್ಲೂಕೋಸ್ಗಳನ್ನು ಏನು ಮಾಡ್ತದ, ಅಬ್ಸಾರ್ಬ್ ಮಾಡಿಕೊಳ್ಳುತ್ತದೆ, ಹೀರಿಕೊಳ್ಳುತ್ತದೆ ಅಂತ ಹೇಳಿದ್ವಿ ನಾವು. ನೆಕ್ಸ್ಟ್ ನೋಡ್ರಿ, ಹೀರಿಕೊಂಡು ನಂತರದಲ್ಲಿರ್ತಕ್ಕಂಥ ಒಂದು ತ್ಯಾಜ್ಯ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಈ ಒಂದು ನಾಳಗಳ ಮೂಲಕ ಮುಂದೆ ಹೋಗ್ತಾ ಬರ್ತದೆ. ಇಲ್ಲಿ ಲೂಪ್ ಆಫ್ ಹೆನ್ಲಿ ಅಂತೇಳಿ ಕರಿತೀವಿ ನಾವು. ನೀವು ಕೇಳಿರ್ಬೋದು ಹೆನ್ಲಿಯ ನಳಿಕೆ ಅಂತೇಳಿ ಕೇಳಿರ್ತೀರಿ. ಕನ್ನಡದಲ್ಲಿ ಏನಂತ ಹೇಳ್ತೀವಿ ಅದನ್ನು, ಹೆನ್ಲಿಯ ನಳಿಕೆ, ಲೂಪ್ ಆಫ್ ಹೆನ್ಲಿ ಅಂತೇಳಿ ಕರಿತೀವಿ, ಹೆನ್ಲಿಯ ನಳಿಕೆ ಅಂತೇಳಿ ಕರಿತೀವಿ. ಈ ನಳಿಕೆ ಏನು ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ ನೀರು ಮತ್ತು ಲವಣಗಳನ್ನು ಹೀರಿಕೊಳ್ಳುತ್ತದೆ. ನೀರು ಮತ್ತು ಲವಣಗಳನ್ನು ಏನು ಮಾಡುತ್ತದೆ, ಹೀರಿಕೊಳ್ಳುತ್ತದೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಪಾಸ್ ಆಗಿ ಬರ್ತಾ ಇದೆ ಒಂದು ಯೂರಿನ್ ಅಂತಲೇ ಕರೆಯೋಣ. ಈ ಯೂರಿನಲ್ಲಿ ಇರ್ತಕ್ಕಂಥ ನೀರು ಮತ್ತು ಲವಣಗಳನ್ನು ಮತ್ತೆ ಯಾವುದು ಅಬ್ಸಾರ್ಬ್ ಮಾಡಿಕೊಳ್ಳುತ್ತದೆ, ಲೂಪ್ ಆಫ್ ಹೆನ್ಲಿ ಹೀರಿಕೊಳ್ಳುತ್ತದೆ. ಇದೆಲ್ಲ ಯಾವುದಕ್ಕೆ ಸಹಾಯಕವಾಗಿದೆ, ನೀರಿನಲ್ಲಿ ಈ ಒಂದು ನೀರನ್ನು ಹೀರಿಕೊಳ್ತಾ ಇದೆ ಅಂತ ಹೇಳಿದಾಗ ಮಾನವನ ದೇಹದಲ್ಲಿ ನೀರಿನ ಪ್ರಮಾಣವನ್ನು ಕಾಪಾಡುತ್ತವೆ ಅಂತ ಅರ್ಥ. ಇದು ಹೀರಿಕೊಂಡು ಮಾನವನ ದೇಹದಲ್ಲಿ ನೀರಿನ ಸಮತೋಲನವನ್ನು ಕಾಪಾಡಲು ಏನಾಗಿದೆ, ಸಹಾಯಕವಾಗಿದೆ ಅಂತ ಹೇಳ್ತಾ ಇದ್ದೀವಿ. ನೀರು ಮತ್ತು ಲವಣ ಅಂತ ಹೇಳಿದಾಗ ಪ್ರಮುಖವಾಗಿ ಸೋಡಿಯಂ ಕ್ಲೋರೈಡ್ ಅಂತೇಳಿ ಕೊಡ್ತೀವಿ. ಪ್ರಮುಖವಾಗಿ ಯಾವುದು, ಸೋಡಿಯಂ ಕ್ಲೋರೈಡ್ ಅನ್ನು ಹೀರಿಕೊಳ್ಳುತ್ತದೆ ಅಂತ ನೋಡಿದೀವಿ. ಯಾವುದು, ಲೂಪ್ ಆಫ್ ಹೆನ್ಲಿ ಅಂತೇಳಿ ಕೊಡ್ತಾ ಇದೀವಿ, ಲೂಪ್ ಆಫ್ ಹೆನ್ಲಿ. ದೆನ್ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇದೇ ರೀತಿ ಒಂದು ಯೂರಿನ್ ಮುಂದ್ಗಡೆ ಹೋಗ್ತಾ ಹೋಗ್ತದೆ, ಈ ಒಂದು ನಳಿಕೆಯ ಮೂಲಕ ಮುಂದೆ ಸಾಗುತ್ತಾ ಹೋಗುತ್ತದೆ. ಇಲ್ಲಿ ಒಂದು ಡಿಸ್ಟಲ್ ಟ್ಯೂಬ್ಯೂಲ್ ಅಂತೇಳಿ ಕಂಡು ಬರ್ತಾ ಇದೆ. ಡಿಸ್ಟಲ್ ಟ್ಯೂಬ್ಯೂಲ್ ನೋಡ್ರಿ, ಹೆಚ್ಚಾಗಿ ಹೆಸರುಗಳನ್ನು ಇಂಗ್ಲೀಷಲ್ಲೇ ನೆನ್ಪಿಟ್ಕೋಬೇಕು. ಸೈನ್ಸ್ ಅಂತೇಳಿ ಬಂದಾಗ ಇಂಗ್ಲೀಷ್ ವರ್ಡ್ಗಳನ್ನೇ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ, ನೆನ್ಪಿಟ್ಕೋರಿ. ಇಲ್ಲಿ ಲೂಪ್ ಆಫ್ ಹೆನ್ಲಿ ಅಂತೇಳಿ ಕರಿದೀವಿ, ಇದನ್ನ ಡಿಸ್ಟಲ್ ಟ್ಯೂಬ್ಯೂಲ್ ಅಂತೇಳಿ ಕರಿತಾ ಇದೀವಿ. ಈ ಡಿಸ್ಟಲ್ ಟ್ಯೂಬ್ಯೂಲ್ ಏನು ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ ಆ ಒಂದು ಯೂರಿನ್ನಲ್ಲಿರ್ತಕ್ಕಂತಹ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂಗಳನ್ನು ಶೋಷಿಸುತ್ತದೆ. ಯೂರಿನ್ನಲ್ಲಿರ್ತಕ್ಕಂತಹ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂಗಳನ್ನು ಶೋಷಿಸುವಂಥ ಒಂದು ಕೆಲಸ ಯಾವ್ದು ಮಾಡ್ತದ, ಡಿಸ್ಟಲ್ ಟ್ಯೂಬ್ಯೂಲ್ ಮಾಡುತ್ತದೆ, ಶೋಷಿಸುತ್ತದೆ. ಶೋಷಿಸಿದ ನಂತರ ಏನು ಮಾಡ್ತದೆ ಅಂತ ಹೇಳಿದಾಗ ಉಳಿದ ಒಂದು ಮೂತ್ರವನ್ನು ಎಲ್ಲಿಗೆ ಕಳಿಸುತ್ತದೆ, ಟು ದಿ ಯುರೇಟರ್ ಅಂತ ಹೇಳ್ತೀವಿ ನಾವು. ಟು ದಿ ಏನು, ಯುರೇಟರ್ ಅಂತ ಹೇಳಿ ನೋಡಿದೀವಿ. ಇಲ್ಲಿ ಹಿಂದ್ಗಡೆ ಒಂದು ಡೈಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿದ್ರಿ, ಯುರೇಟರ್ ಅಂತ ಹೇಳಿ ನೋಡ್ತಾ ಇದೀವಿ. ಇಲ್ಲಿ ನೋಡ್ರಿ, ಇದ್ರ ಒಳಗಡೆ ನೆಪ್ರಾನ್ಸ್ ಕಂಡು ಬರ್ತಾ ಇದಾವೆ. ನೆಪ್ರಾನ್ಸ್ ಏನು ಕೆಲಸ ಮಾಡ್ತದೆ ಅಂತ ಹೇಳಿ ನೋಡಿದೀವಿ. ಅಲ್ಲಿ ಆ ಒಂದು ಇಲ್ಲಿದ ನೋಡ್ರಿ, ಡಿಸ್ಟಲ್ ಟ್ಯೂಬ್ಯೂಲ್ ಏನು ಮಾಡ್ತದೆ ಅಂತ ಹೇಳಿದಾಗ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂಗಳನ್ನು ಹೀರಿಕೊಂಡು ಉಳಿದಿರತಕ್ಕಂಥ ಒಂದು ಮೂತ್ರವನ್ನು ಎಲ್ಲಿಗೆ ಕಳಿಸುತ್ತದೆ ಅಂತ ಹೇಳಿದಾಗ ಯುರೇಟರ್ಗೆ ಕಳಿಸುತ್ತದೆ. ಯುರೇಟರ್ ಇದು ಅಬ್ಸರ್ವ್ ಮಾಡ್ತಾ ಇದ್ರಿ, ಯುರೇಟರ್ಸ್ ಮೂತ್ರನಾಳ ಅಂತ ಕರಿತೀವಿ ನಾವು ಅದನ್ನು. ಯಾವ ನಾಳ, ಮೂತ್ರನಾಳ ಅಂತ ಹೇಳ್ತೀವಿ. ಈ ಒಂದು ಮೂತ್ರನಾಳದ ಉದ್ದ ಸಾಮಾನ್ಯವಾಗಿ ಎಷ್ಟಿರ್ತದಪ್ಪ ಅಂತ ಹೇಳಿ ನೋಡಿದಾಗ 20 ಸೆಂಟಿಮೀಟರ್ ಇರ್ತದೆ. ಮಾನವನ ದೇಹದಲ್ಲಿ ಮೂತ್ರನಾಳದ ಲೆಂತ್ ಎಷ್ಟಿರ್ತದೆ ಅಂತ ಕೇಳಿದ್ರೆ 20 ಸೆಂಟಿಮೀಟರ್ ಇರುತ್ತದೆ. ಈ ಒಂದು ಮೂತ್ರನಾಳದ ಮೂಲಕ ಮೂತ್ರ ಎಲ್ಲಿಗೆ ಬರುತ್ತದೆ, ಹಾಗಾದರೆ ಯೂರಿನರಿ ಬ್ಲ್ಯಾಡರನ್ನು ತಲುಪಿತು, ಮೂತ್ರಚೀಲವನ್ನು ತಲುಪಿತು. ಮೂತ್ರಚೀಲದ ಮೂಲಕ ಇಲ್ಲಿ ನಂತರ ಯುರೇತ್ರ ಭಾಗ ಕಂಡು ಬರ್ತದೆ. ಯುರೇತ್ರ ಭಾಗದಿಂದ ಏನಾಗುತ್ತದೆ, ಮೂತ್ರ ಮಾನವನ ದೇಹದಿಂದ ಏನಾಗುತ್ತದೆ, ಹೊರ ಹೋಗುತ್ತದೆ ಅಂತ ಹೇಳ್ತೀವಿ. ಈ ರೀತಿ ಒಂದು ನೆಫ್ರಾನ್ಗಳ ಕೆಲಸ ಏನಪ್ಪಾ ಅಂತ ಹೇಳಿದಾಗ ರಕ್ತವನ್ನು ಏನು ಮಾಡುತ್ತವೆ, ಶುದ್ಧೀಕರಣ ಮಾಡುತ್ತವೆ. ಶುದ್ಧೀಕರಣ ಮಾಡಿದ ನಂತರ ತ್ಯಾಜ್ಯ ವಸ್ತುವನ್ನು ದೇಹದಿಂದ ಏನು ಮಾಡುತ್ತವೆ, ಹೊರ ಹಾಕಲು ಸಹಾಯಕವಾಗಿವೆ. ನೆಫ್ರಾನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ನೋಡ್ರಿ, ಮಾನವನ ದೇಹದಲ್ಲಿ ಸರಾಸರಿಯಾಗಿ ನೆಫ್ರಾನ್ಸ್ಗಳು ಎಷ್ಟು ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ಮಾನವನ ದೇಹದಲ್ಲಿ ನೆಫ್ರಾನ್ಗಳು
10 ಲಕ್ಷಕ್ಕಿಂತ ಹೆಚ್ಚು ನೆಫ್ರಾನ್ಗಳು ಕಂಡುಬರುತ್ತವೆ. 10 ಲಕ್ಷಕ್ಕಿಂತ ಹೆಚ್ಚು ನೆಫ್ರಾನ್ಗಳು ಕಂಡುಬರುತ್ತವೆ. ಈ ಒಂದು ನೆಫ್ರಾನ್ಗಳನ್ನು ಏನಂತೇಳಿ ಕರಿತೀವಿ? ವಿಸರ್ಜನೆ ಕ್ರಿಯೆಯ ಮೂಲಭೂತ ಘಟಕಗಳು ಅಂತೇಳಿ ಕರಿತಾ ಇದ್ದೀವಿ. ಅಥವಾ ಕಿಡ್ನಿಯ ಮೂಲಭೂತ ಘಟಕಗಳು ಯಾವುವು? ನೆಫ್ರಾನ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಈ ರೀತಿ ಒಂದು ಇದ್ರ ಬಗ್ಗೆ ಐಡಿಯಾ ಇರಬೇಕು. ನೆಫ್ರಾನ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂಡಿದ್ದೀನಿ. ನೋಡ್ರಿ, ಇಲ್ಲಿ ಏನೇನು ಕಂಡು ಬರ್ತದೆ ನೋಡಿದಾಗ ಒಂದು ಬಹುಮನನ ಬಟ್ಟಲು ಕಂಡು ಬರ್ತದೆ. ಅದರ ಒಳಗಡೆ ರಕ್ತನಾಳಗಳ ಒಂದು ಜಾಲ ಕಂಡು ಬರ್ತದೆ. ಆ ಒಂದು ರಕ್ತನಾಳಗಳ ಜಾಲವನ್ನು ಏನಂತೇಳಿ ಕರಿತೀವಿ ನಾವು? ಗ್ಲೊಮೆರುಲಾಸ್ ಭಾಗ ಅಂತೇಳಿ ಕರಿತಾ ಇದ್ದೀವಿ. ಗ್ಲೊಮೆರುಲಾಸ್ ಭಾಗ. ಇಷ್ಟು ಈ ಒಂದು ನೆಫ್ರಾನ್ಸ್ ಬಗ್ಗೆ ಒಂದು ಮಾಹಿತಿ ಅಂತೇಳಿ ನೋಡಿದ್ದೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯೂರಿನ್ ಅಂತ ಹೇಳಿ ಕೊಡ್ತೀವಿ ನಾವು. ನೆಕ್ಸ್ಟ್ ಯೂರಿನ್. ಮೂತ್ರ. ಯೂರಿನ್, ಮೂತ್ರ. ಮೂತ್ರ ರಾಸಾಯನಿಕವಾಗಿ ಏನನ್ನು ಒಳಗೊಂಡಿದೆ ಅಂತ ಹೇಳಿ ನೋಡಿದಾಗ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ ಮತ್ತು ನೈಟ್ರೋಜನ್ಗಳನ್ನು ಒಳಗೊಂಡಿದೆ. ಮೂತ್ರ ರಾಸಾಯನಿಕವಾಗಿ ಏನನ್ನು ಒಳಗೊಂಡಿದೆ ಅಂತ ಹೇಳಿ ನೋಡಿದಾಗ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ ಮತ್ತು ನೈಟ್ರೋಜನ್ಗಳನ್ನು ಒಳಗೊಂಡಿದೆ. ಈ ಮೂತ್ರದಲ್ಲಿ ಹೆಚ್ಚಾಗಿ ಏನು ಕಂಡು ಬರ್ತದಪ್ಪ ಅಂತ ಹೇಳಿ ನೋಡಿದಾಗ ನೈಟ್ರೋಜನ್ ಕಂಡು ಬರ್ತದೆ. ಹೆಚ್ಚಾಗಿ ಏನು ಕಂಡು ಬರ್ತದೆ? ನೈಟ್ರೋಜನ್ ಕಂಡು ಬರುತ್ತದೆ. ನೋಡ್ರಿ, ಸಾಮಾನ್ಯವಾಗಿ ಮಾನವನ ದೇಹದಲ್ಲಿರ್ತಕ್ಕಂಥ ಸಾರಜನಕಯುಕ್ತಗಳನ್ನು ದೇಹದಿಂದ ಹೊರಹಾಕುವ ಕ್ರಿಯೆಯನ್ನೇ ನಾವು ವಿಸರ್ಜನೆ ಕ್ರಿಯೆ ಅಂತೇಳಿ ಕರಿತಾ ಇದ್ದೀವಿ. ಇಲ್ಲಿ ನೈಟ್ರೋಜನ್ ಪ್ರಮಾಣ ಏನಾಗಿರುತ್ತದೆ? ಹೆಚ್ಚಾಗಿರುತ್ತದೆ. ಗೊತ್ತಿರಬೇಕು, ಒಂದು 42% ಏನಾಗಿರುತ್ತದೆ? ನೈಟ್ರೋಜನ್ ಪ್ರಮಾಣ ಕಂಡು ಬರುತ್ತದೆ ಅಂತ ಹೇಳಿ ನೋಡ್ತೀವಿ. ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ಗಳು ಕೂಡ ಕಂಡು ಬರುತ್ತವೆ. ಇಲ್ಲಿ ಈ ಒಂದು ಮೂತ್ರ ಅಂತ ಹೇಳಿ ನೋಡಿದಾಗ ಮೂತ್ರದ ಸಾಮಾನ್ಯ ಸೂತ್ರ ಏನು ಅಂತ ಹೇಳಿ ನೋಡಿದ್ರೆ ರಾಸಾಯನಿಕ ಸೂತ್ರ CONH2 ಟ್ವೈಸ್. ಮೂತ್ರದ ರಾಸಾಯನಿಕ ಸೂತ್ರ ಯಾವುದ್ರಿ? CONH2 ಟ್ವೈಸ್ ಅಂತ ಹೇಳ್ತೀವಿ. CONH2 ಟ್ವೈಸ್ ಅಂತ ಹೇಳ್ತಾ ಇದೀವಿ. ಯೂರಿಕ್ ಆಸಿಡ್ ರೂಪದಲ್ಲಿ ಈ ಒಂದು ಮೂತ್ರ ಏನಾಗುತ್ತದೆ ಅಂತ ಹೇಳಿದಾಗ ಮಾನವನ ದೇಹದಿಂದ ಹೊರಗಡೆ ಹೋಗುತ್ತದೆ ಅಂತ ಹೇಳ್ತೀವಿ. ಹಾಗಾದ್ರೆ ಸ್ಮೆಲ್ ಆಫ್ ಯೂರಿನ್ ಈಸ್ ಅಮೋನಿಯಾ. ಸ್ಮೆಲ್ ಆಫ್ ಯೂರಿನ್ ಈಸ್ ಅಮೋನಿಯಾ. NH3. ಅಮೋನಿಯಾ ಸೂತ್ರ ಏನು? NH3 ಅಂತ ಹೇಳ್ತೀವಿ. ಈ ಒಂದು NH3 ಅಮೋನಿಯಾದ ವಾಸನೆಯನ್ನು ಹೊಂದಿದೆ. ಯಾವುದು? ಮೂತ್ರ ಅಂತ ಹೇಳ್ತೀವಿ ನಾವು. ಮಾನವನ ಮೂತ್ರದ ವಾಸನೆ ರಾಸಾಯನಿಕ ಅಂತ ಹೇಳಿ ನೋಡಿದಾಗ ಅಮೋನಿಯಾ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಸ್ಮೆಲ್ ಆಫ್ ಯೂರಿನ್ ಈಸ್ ಅಮೋನಿಯಾ. ಹಾಗಾದರೆ ಮಾನವನ ಮೂತ್ರದಲ್ಲಿ ಯಾವ ವಿಟಮಿನ್ ಕಂಡು ಬರುತ್ತದೆ? ಮಾನವನ ಮೂತ್ರದಲ್ಲಿ ಕಂಡು ಬರ್ತಕ್ಕಂಥ ವಿಟಮಿನ್ ಯಾವುದು ಅಂತ ಕೇಳಿದರೆ ವಿಟಮಿನ್ ಸಿ ಕಂಡು ಬರುತ್ತದೆ. ವಿಟಮಿನ್ ಸಿ ಮಾನವನ ಮೂತ್ರದಲ್ಲಿ, ಪಕ್ಷಿಗಳ ಮೂತ್ರದಲ್ಲಿ ಮತ್ತು ಗೋಮೂತ್ರದಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ತೇವೆ. ಈ ರೀತಿ ಮಾನವನ ಮೂತ್ರದಲ್ಲಿ ವಿಟಮಿನ್ ಸಿ ಕಂಡು ಬರುತ್ತದೆ ಅಂತ ನೋಡಿದ್ದೀವಿ. ಹಾಗಾದರೆ ಮಾನವನ ಮೂತ್ರದ ಬಣ್ಣ ಅಂತ ಹೇಳಿ ನೋಡಿದಾಗ ತಿಳಿ ಹಳದಿ ಅಂತ ಹೇಳ್ತೀವಿ ನಾವು. ತಿಳಿ ಹಳದಿ. ಮಾನವನ ಮೂತ್ರದ ಬಣ್ಣ ಏನು? ತಿಳಿ ಹಳದಿ. ಈ ಒಂದು ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು? ಮೂತ್ರದ ಬಣ್ಣಕ್ಕೆ ಕಾರಣವಾದ ವರ್ಣಕ ಅಥವಾ ಪಿಗ್ಮೆಂಟ್ ಅಥವಾ ಕ್ರೊಮ್ಯಾಟಿನ್ ಯಾವುದು ಅಂತ ಹೇಳಿ ಕೇಳಿದರೆ ಕ್ರೊಮ್ಯಾಟಿನ್, ಯೂರೋಕ್ರೋಮ್ ಅಂತ ಹೇಳ್ತೇವೆ. ಕ್ರೊಮ್ಯಾಟಿನ್ ಯಾವುದು? ಯೂರೋಕ್ರೋಮ್. ಹೆಸರು ನೆನಪಿಟ್ಕೋಬೇಕು. ಮೂತ್ರದ ಬಣ್ಣ ತಿಳಿ ಹಳದಿ ಬಣ್ಣ ಹೊಂದಿದೆ. ಫೇಲ್ ಯೆಲ್ಲೋ ಅಂತ ಹೇಳ್ತೀವಿ ನಾವು. ಈ ಒಂದು ಹಳದಿ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣಕ ಅಥವಾ ಕ್ರೊಮ್ಯಾಟಿನ್ ಪಿಗ್ಮೆಂಟ್ ಯಾವುದು ಅಂತ ಕೇಳಿದ್ರೆ ಯೂರೋಕ್ರೋಮ್ ಅಂತ ಹೇಳ್ತೀವಿ ನಾವು. ಅಂದರೆ ಸಾಮಾನ್ಯವಾಗಿ ನೋಡಿರ್ತೀರಿ, ಸಸ್ಯದ ಎಲೆಗಳು ಹಸಿರಾಗಿರಲು ಕಾರಣವಾಗಿರ್ತಕ್ಕಂತಹ ಒಂದು ಕ್ರೊಮ್ಯಾಟಿನ್ ವರ್ಣಕ ಯಾವುದು ಅಂತ ಹೇಳಿದಾಗ ಕ್ಲೋರೋಫಿಲ್ ಅಂತೇಳಿ ಸಾಮಾನ್ಯವಾಗಿ ನೋಡ್ತಾ ಬರ್ತೀರಿ. ಇಲ್ಲಿ ಈ ಒಂದು ಮೂತ್ರದ ಬಣ್ಣ ತಿಳಿ ಹಳದಿ ಅಂತ ಹೇಳಿ ನೋಡಿದಾಗ ವರ್ಣಕ ಅಥವಾ ಕ್ರೊಮ್ಯಾಟಿನ್ ಯಾವುದು ಅಂತ ಹೇಳಿ ನೋಡಿದ್ರೆ ಯೂರೋಕ್ರೋಮ್ ಅಂತೇಳಿ ಕರಿತೀವಿ ನಾವು. ಯೂರೋಕ್ರೋಮ್ ನೆನ್ಪಿಟ್ಕೋಬೇಕು. ಹಾಗಾದರೆ ಒಂದು ದಿನಕ್ಕೆ ಆರೋಗ್ಯವಂತ ವ್ಯಕ್ತಿಯಲ್ಲಿ ಸರಾಸರಿಯಾಗಿ ಎಷ್ಟು ಮೂತ್ರ ಬಿಡುಗಡೆಯಾಗುತ್ತದೆ ಅಂತ ಹೇಳಿ ನೋಡಿದರೆ 1.5 ಲೀಟರ್. 1.5 ಲೀಟರ್ ಫರ್ ಡೇ. ಇದಕ್ಕಿಂತ ಹೆಚ್ಚು ಆಗ್ಬೋದು, ಇದಕ್ಕಿಂತ
ಕಡಿಮೆನೂ ಆಗ್ಬೋದು. ಸರಾಸರಿಯಾಗಿ ಕೊಡ್ತಾ ಇದ್ದೀವಿ 1.5 ಲೀಟರ್ ಪರ್ ಡೇ ಅಂತ ಹೇಳಿ ನೋಡ್ತಾ ಇದ್ದೀವಿ. ಸರಾಸರಿಯಾಗಿ ಒಬ್ಬ ವ್ಯಕ್ತಿಯಲ್ಲಿ, ಆರೋಗ್ಯವಂತ ವ್ಯಕ್ತಿಯಲ್ಲಿ ಒಂದು ದಿನಕ್ಕೆ ಬಿಡುಗಡೆ ಆಗ್ತಕ್ಕಂಥ ಮೂತ್ರದ ಪ್ರಮಾಣ 1.5 ಲೀಟರ್ ಪರ್ ಡೇ ಅಂತ ಹೇಳಿ ನೋಡ್ತಾ ಇದ್ದೀವಿ. ಐಡಿಯಾ ಇರಬೇಕು. ಈ ರೀತಿ ಒಂದು ಮೂತ್ರ ಅಂತ ಹೇಳಿದ್ದೀವಿ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ ಮತ್ತು ನೈಟ್ರೋಜನ್ಗಳಿಂದ ಕೂಡಿರುತ್ತದೆ ಅಂತ ಹೇಳ್ತೀವಿ. ಈ ಒಂದು ಮೂತ್ರದ ರಾಸಾಯನಿಕ ಸೂತ್ರ ಏನು ಅಂತ ಹೇಳಿದಾಗ CONH2 ಟ್ವೈಸ್ ಅಂತ ಹೇಳಿದ್ದೀವಿ. ಸ್ಮೆಲ್ ಆಫ್ ಯೂರಿನ್ ಈಸ್ ಅಮೋನಿಯಾ, NH3 ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿರ್ತಾನ ಸಾರ್ವಜನಿಕ ಶೌಚಾಲಯಗಳಲ್ಲಿ, ಆ ಒಂದು ಸುತ್ತಮುತ್ತ ಪ್ರದೇಶಗಳಲ್ಲಿ ಒಂದು ವಾಸನೆ ಬಿಡುಗಡೆ ಆಗ್ತದೆ, ವಾಸನೆ ಬರ್ತದ. ಹಾಗಾದ್ರೆ ಆ ರಾಸಾಯನಿಕ ವಸ್ತು ಯಾವುದು ಅಂತೇಳಿ ಕೇಳಿದರೆ ಅಮೋನಿಯಾ ಅಂತೇಳಿ ಕೊಡ್ಬೇಕು ನಾವು ಆನ್ಸರ್. ಏನು? ಅಮೋನಿಯಾ. ಸ್ಮೆಲ್ ಆಫ್ ಯೂರಿನ್ ಈಸ್ ಅಮೋನಿಯಾ, NH3 ಅಂತ ಹೇಳ್ತೀವಿ. ಈ ಒಂದು ಮೂತ್ರದಲ್ಲಿ ಕಂಡು ಬರ್ತಕ್ಕಂಥ ವಿಟಮಿನ್ ಯಾವುದು? ವಿಟಮಿನ್ ಸಿ. ಮೂತ್ರ ಯಾವ ಬಣ್ಣವನ್ನು ಹೊಂದಿದೆ ಅಂತ ಕೇಳಿದರೆ ತಿಳಿ ಹಳದಿ ಬಣ್ಣವನ್ನು ಹೊಂದಿದೆ. ಇದಕ್ಕೆ ಕಾರಣವಾದ ವರ್ಣಕ ಯಾವುದು? ಕ್ರೊಮ್ಯಾಟಿನ್, ಯೂರೋಕ್ರೋಮ್ ಅಂತೇಳಿ ಕೊಡ್ತೀವಿ ನಾವು, ಯೂರೋಕ್ರೋಮ್. ಎಸ್, ಈ ರೀತಿ ಒಂದು ಯೂರಿನ್ನ ಬಗ್ಗೆ ಮಾಹಿತಿ ಅಂತೇಳಿ ನೋಡಿದ್ದೀವಿ. ಇಲ್ಲಿ ಒಂದು ಐಡಿಯಾ ಇರಬೇಕು. ಮಾನವನ, ಇದೆಲ್ಲ ಬರ್ಕೊಂಡಿದ್ದೀರಿ ಅನ್ಸುತ್ತಾ? ನೆಕ್ಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ಮಾನವನ ಒಂದು ಲಿವರಲ್ಲಿ ಏನು ಉತ್ಪತ್ತಿ ಆಗುತ್ತದೆ ಅಂತ ಹೇಳಿ ನೋಡಿದಾಗ ಲಿವರ್ನಲ್ಲಿ ಯೂರಿಯಾ ಉತ್ಪತ್ತಿಯಾಗುತ್ತದೆ. ಪ್ರಶ್ನೆ ಕೇಳ್ತಾನ, ಯೂರಿಯಾ ಎಲ್ಲಿ ಉತ್ಪಾದನೆಯಾಗುತ್ತದೆ ಅಂತ ಕೇಳಿದ್ರೆ ಲಿವರ್ನಲ್ಲಿ ಉತ್ಪಾದನೆಯಾಗುತ್ತದೆ. ಇಲ್ಲಿ ಪ್ರಮುಖವಾಗಿ ಏನು ಹಾಕ್ತಾರಪ್ಪ ಆನ್ಸರ್ ಅಂತ ಹೇಳಿದಾಗ ಕಿಡ್ನಿಗಳು ಅಂತ ಹಾಕಿರ್ತಾರೆ. ಯೂರಿಯಾ ಎಲ್ಲಿ ಉತ್ಪಾದನೆಯಾಗುತ್ತದೆ? ಲಿವರ್ನಲ್ಲಿ ಉತ್ಪಾದನೆಯಾಗುತ್ತದೆ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಪ್ರೋಟೀನ್ಗಳ ಜೀರ್ಣಕ್ರಿಯೆಯಿಂದಾಗಿ ಈ ಒಂದು ಯೂರಿಯಾ ಏನಾಗುತ್ತದೆ? ಉತ್ಪಾದನೆಯಾಗುತ್ತದೆ ಅಂತ ಹೇಳಿ ನೋಡ್ತೀವಿ. ಅಂದರೆ ಮಾನವನ ದೇಹದಲ್ಲಿ ತ್ಯಾಜ್ಯವು ಯಾವ ರೂಪದಲ್ಲಿ ಇರ್ತದೆ ಅಂತ ಹೇಳಿದಾಗ ಈ ಒಂದು ಯೂರಿಯಾ ರೂಪದಲ್ಲಿ ಕಂಡು ಬರ್ತದೆ ಅಂತ ಹೇಳ್ತೀವಿ. ಲಿವರ್ನಲ್ಲಿ ಯೂರಿಯಾ ಉತ್ಪಾದನೆ ಆಯಿತು. ಈ ಯೂರಿಯಾ ರಕ್ತನಾಳಗಳ ಜೊತೆಗೆ ಮಿಕ್ಸ್ ಆಗಿಬಿಟ್ಟು, ರಕ್ತದಲ್ಲಿ ಮಿಕ್ಸ್ ಆಗಿಬಿಟ್ಟು ಎಲ್ಲಿಗೆ ಹೋಗುತ್ತದೆ? ಕಿಡ್ನಿಗೆ ಹೋಗ್ತದೆ. ಕಿಡ್ನಿ ರಕ್ತವನ್ನು ಶುದ್ಧೀಕರಣ ಮಾಡಿಬಿಟ್ಟು ರಕ್ತದಲ್ಲಿ ಇರ್ತಕ್ಕಂಥ ಯೂರಿಯಾವನ್ನು ಈ ಒಂದು ಮೂತ್ರನಾಳದ ಮೂಲಕ ಏನು ಮಾಡುತ್ತದೆ? ದೇಹದಿಂದ ಹೊರ ಹಾಕುತ್ತದೆ ಅಂತೇಳಿ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಈಸಿಯಾದ ಸರಿಯಾಗಿ ನೆನ್ಪಿಟ್ಕೋರಿ. ಯೂರಿಯಾ ಎಲ್ಲಿ ಉತ್ಪಾದನೆಯಾಗುತ್ತದೆ? ಲಿವರ್ನಲ್ಲಿ ಉತ್ಪಾದನೆಯಾಗುತ್ತದೆ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಪ್ರೋಟೀನ್ಗಳ ಒಂದು ಜೀರ್ಣಕ್ರಿಯೆಯಿಂದ ಏನಾಗ್ತದೆ? ಯೂರಿಯಾ ಉತ್ಪಾದನೆಯಾಗುತ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕಿಡ್ನಿಗೆ ಸಂಬಂಧಿಸಿದ ಸಮಸ್ಯೆಗಳು. ಡಿಸೀಸ್ ರಿಲೇಟೆಡ್ ಟು ಕಿಡ್ನಿ. ಕಿಡ್ನಿಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಮೊದಲನೇದಾಗಿ ಬ್ರೈಟ್ ಕಾಯಿಲೆ ಅಂತೇಳಿ ಕರಿತೀವಿ. ಬ್ರೈಟ್ ಕಾಯಿಲೆ ಅಥವಾ ಇದಕ್ಕೆ ನೆಫ್ರೈಟಿಸ್ ಅಂತೇಳಿ ಕರಿತೀವಿ ನಾವು. ನೆಫ್ರೈಟಿಸ್ ಅಂತೇಳಿ ಎಕ್ಸಾಮಲ್ಲಿ ಕೊಡಬಹುದು, ಅಥವಾ ಬ್ರೈಟ್ ಕಾಯಿಲೆ ಅಂತೇಳಿ ಕೊಟ್ಟಿರ್ತಾನ. ಈ ಒಂದು ಬ್ರೈಟ್ ಕಾಯಿಲೆ ಅಂತೇಳಿ ನೋಡಿದಾಗ ಯಾವಾಗ ಬರ್ತದೆ ಅಂತೇಳಿ ನೋಡಿದರೆ ಸಿರಮ್ ಅಲ್ಬುಮಿನ್ ಎಂಬ ಪ್ರೋಟೀನ್ ಮೂತ್ರದಲ್ಲಿ ಅಧಿಕವಾಗಿ ಸೇರುವುದರಿಂದ ಮಾನವನಿಗೆ ಬರುವಂಥ ಒಂದು ಸಮಸ್ಯೆ ಯಾವುದು? ಬ್ರೈಟ್ ಕಾಯಿಲೆ ಅಂತೇಳಿ ಕರಿತೀವಿ ನಾವು. ಬ್ರೈಟ್ ಡಿಸೀಸ್ ಅಂತ ಹೇಳ್ತಾ ಇದ್ದೀವಿ. ಸಿರಮ್ ಅಲ್ಬುಮಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಮೂತ್ರದಲ್ಲಿ ಏನಾಗ್ತದ? ಹೆಚ್ಚಾಗಿ ಸೇರುತ್ತದೆ ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಬರುವಂಥ ಒಂದು ಸಮಸ್ಯೆ ಯಾವುದು? ಬ್ರೈಟ್ ಕಾಯಿಲೆ ಅಂತ ಹೇಳಿ ನೋಡ್ತೀವಿ. ಈ ರೀತಿ ಮೊಟ್ಟ ಮೊದಲಿಗೆ ಇದೊಂದು ನೆಫ್ರೈಟಿಸ್ ಅಂತಕ್ಕಂಥ ಒಂದು ಕಾಯಿಲೆ ಅದ. ಇದು ಸಿರಮ್ ಅಂತಕ್ಕಂಥ ಅಲ್ಬುಮಿನ್ನ ಪ್ರಮಾಣ ಮೂತ್ರದಲ್ಲಿ ಹೆಚ್ಚಾಗುವುದರಿಂದ ಬರುತ್ತದೆ ಅಂತ ಹೇಳಿ ತಿಳಿಸಿಕೊಟ್ಟವರು ಯಾರಪ್ಪ ಅಂತ ಹೇಳಿ ನೋಡಿದಾಗ ರಿಚರ್ಡ್ ಬ್ರೈಟ್ ಅಂತ ಹೇಳ್ತೀವಿ ನಾವು. ರಿಚರ್ಡ್ ಬ್ರೈಟ್ ಇನ್ ದ ಇಯರ್ ಆಫ್ 1827, 1827ರಲ್ಲಿ ಈ ಒಂದು ಮೂತ್ರದಲ್ಲಿ ಸಿರಮ್ ಅಂತಕ್ಕಂಥ ಅಲ್ಬುಮಿನ್ ಪ್ರೋಟೀನ್ ಹೆಚ್ಚಾದಾಗ ಯಾವ ಸಮಸ್ಯೆ ಬರುತ್ತದೆ? ನೆಫ್ರೈಟಿಸ್ ಅಂತಕ್ಕಂಥ ಒಂದು ಸಮಸ್ಯೆ ಬರುತ್ತದೆ ಅಂತ ಹೇಳ್ತೀವಿ. ಇದರ ಬಗ್ಗೆ ಮಾಹಿತಿ ರಿಚರ್ಡ್ ಬ್ರೈಟ್ ಅವರು ಕೊಡ್ತಾರೆ. ಅದಕ್ಕಾಗಿ ಈ ಸಮಸ್ಯೆಯನ್ನ ಯಾವ ಕಾಯಿಲೆ ಅಂತೇಳಿ ಕರಿತೀವಿ? ಬ್ರೈಟ್ ಕಾಯಿಲೆ ಅಂತೇಳಿ ಕರಿತೀವಿ ನಾವು. ಬ್ರೈಟ್ ಡಿಸೀಸ್ ಇದು ಯಾವುದಕ್ಕೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ? ಇದು ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿ ಎರಡನೇದಾಗಿ ಒಂದು ಸಮಸ್ಯೆ ನೋಡ್ತಾ ಬರ್ರಿ, ಹೆಮಟೋರಿಯಾ ಅಂತ ಕರಿತೀವಿ ನಾವು. ಸೆಕೆಂಡ್ ಡಿಸೀಸ್ ಯಾವುದು? ಹೆಮಟೋರಿಯಾ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಮೂತ್ರದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದಾಗ ಬರುವಂತ ಒಂದು ಸಮಸ್ಯೆಯಾಗಿದೆ. ಮೂತ್ರದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಯಾಕೆ ಹೆಚ್ಚಾಗಿರ್ತದಪ್ಪ ಅಂತ ಹೇಳಿದಾಗ ಮೂತ್ರನಾಳಗಳಲ್ಲಿ ಏನಾಗಿರ್ತದೆ ಅಂತ ಹೇಳಿ ನೋಡಿದಾಗ ಗಡ್ಡೆಗಳು ಫಾರ್ಮೇಷನ್ ಆಗಿರುತ್ತವೆ. ಗಡ್ಡೆ ಅಥವಾ ಕಲ್ಲುಗಳು ಫಾರ್ಮೇಷನ್ ಆದಾಗ ಆ ಒಂದು ಏನಾಗ್ತದೆ ಅಂತ ಹೇಳಿದಾಗ ಕೆಂಪು ರಕ್ತ ಕಣಗಳ ಸಂಖ್ಯೆ ಏನಾಗ್ತದೆ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಕೆಂಪು ರಕ್ತದ ಪ್ರಮಾಣ ಏನಾಗ್ತಾ ಬರ್ತದ? ಹೆಚ್ಚಾಗಿರುತ್ತದೆ. ಇದನ್ನೇ ಹೆಮಟೋರಿಯಾ ಅಂತ ಕರಿತಾ ಇದ್ದೀವಿ ನಾವು. ಹೌದು, ಹೆಮಟೋರಿಯಾ ಅಂತ ಹೇಳ್ತೀವಿ. ದ ಸ್ಟಡಿ ಆಫ್ ಬ್ಲಡ್ ದಟ್ ಇಸ್ ಕಾಲ್ಡ್ ಹೆಮಟಾಲಜಿ. ಹೆಸರಲ್ಲೇ ಐಡಿಯಾ ಮಾಡ್ಕೋಬೇಕು. ಇಲ್ಲಿ ನೋಡಿ ಹೆಮಟೋರಿಯಾ ಅಂತ ಹೇಳ್ತಾ ಇದೀವಿ. ಅಂದರೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಏನಾಗಿರುತ್ತದೆ? ಹೆಚ್ಚಾಗಿರುತ್ತದೆ ಅಂತ ಹೇಳ್ತೀವಿ. ಅದಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳಿದಾಗ ಮೂತ್ರನಾಳಗಳಲ್ಲಿ ಕಲ್ಲುಗಳು ಅಥವಾ
ಗಡ್ಡೆಗಳು ಏನಾಗಿರುತ್ತವೆ, ಫಾರ್ಮೇಷನ್ ಆಗಿರುತ್ತವೆ ಅಂತ ನೋಡ್ತೀವಿ. ಈ ಸಮಸ್ಯೆಯನ್ನ ಏನಂತ ಹೇಳಿ ಕೊಡ್ತಾ ಇದೀವಿ, ಹೆಮಟೋರಿಯಾ ಅಂತ ಹೇಳ್ತೀವಿ ನಾವು. ಅಲ್ಲಿ ಏನಾಗ್ತದಪ್ಪ ಅಂತ ಹೇಳಿದಾಗ ಮೂತ್ರ ವಿಸರ್ಜನೆ ಸಂದರ್ಭದಲ್ಲಿ ಮೂತ್ರದ ಜೊತೆಗೆ ರಕ್ತ ಬರುವಂತ ಚಾನ್ಸಸ್ ಇರ್ತದೆ ಜಾಸ್ತಿ. ಕಿಡ್ನಿ ಸ್ಟೋನ್ ಆಗಿರ್ತದೆ, ಸ್ಟೋನ್ ಆದಾಗ ಅಲ್ಲಿ ಏನಾಗ್ತದ, ಮೂತ್ರದ ಜೊತೆಗೆ ರಕ್ತ ಬರುವಂತ ಒಂದು ಚಾನ್ಸಸ್ ಇರುತ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಒಂದು ಸಮಸ್ಯೆ ಹೆಮಟೋರಿಯಾ ಅಂತ ಹೇಳಿ ಕೊಡ್ತೀವಿ, ಹೆಮಟೋರಿಯಾ. ನೆಕ್ಸ್ಟ್ ಸಮಸ್ಯೆ ನೋಡ್ರಿ, ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಕಿಡ್ನಿ ಸ್ಟೋನ್. ಇದರ ಮೇಲೆ ಅನೇಕ ಬಾರಿ ಪ್ರಶ್ನೆಗಳು ಬರ್ತಾವ. ಕಿಡ್ನಿ ಸ್ಟೋನ್, ಕಿಡ್ನಿ ಸ್ಟೋನ್ ಒಂದು ಪಾಯಿಂಟ್ ಗೊತ್ತಿರಬೇಕು, ಕಿಡ್ನಿ ಸ್ಟೋನ್ ಉಂಟಾಗಲಿಕ್ಕೆ ಕಾರಣಗಳು ಏನು, ಕಿಡ್ನಿ ಸ್ಟೋನ್ ಉಂಟಾಗಲು ಕಾರಣಗಳು ಏನು. ಸುಮ್ಮನೆ ಕಿಡ್ನಿ ಸ್ಟೋನ್ ಆಗಲ್ಲ, ಇದಕ್ಕೇನಾದರೂ ರೀಸನ್ ಇರಲೇಬೇಕು. ಹಾಗಾದರೆ ಕಿಡ್ನಿ ಸ್ಟೋನ್ ಉಂಟಾಗಲು ಕಾರಣಗಳು ಏನು ಅಂತ ಹೇಳಿ ನೋಡಿದಾಗ, ಕಡಿಮೆ ನೀರಿನ ಸೇವನೆ, ಪಾಯಿಂಟನ್ನು ಬರ್ಕೊಳ್ತಾ ಬರ್ರಿ, ಕಡಿಮೆ ನೀರಿನ ಸೇವನೆಯಿಂದ ಕಿಡ್ನಿ ಸ್ಟೋನ್ಗಳು ಉಂಟಾಗುತ್ತವೆ. ಅದೇ ರೀತಿ ಅತಿ ಹೆಚ್ಚು ಲವಣಯುಕ್ತ ನೀರಿನ ಸೇವನೆಯಿಂದ, ಲವಣಯುಕ್ತ ನೀರಿನ ಸೇವನೆಯಿಂದ, ಅತಿ ಹೆಚ್ಚು ಲವಣಗಳ ಯುಕ್ತ ನೀರಿನ ಸೇವನೆಯಿಂದ ಕಿಡ್ನಿ ಸ್ಟೋನ್ಗಳು ಉಂಟಾಗುತ್ತವೆ. ಅದೇ ರೀತಿ ಅತಿ ಹೆಚ್ಚು ಕಲುಷಿತವಾದ ನೀರಿನ ಸೇವನೆಯಿಂದ, ಅತಿ ಹೆಚ್ಚು ಕಲುಷಿತವಾದ ನೀರಿನ ಸೇವನೆಯಿಂದ ಕಿಡ್ನಿ ಸ್ಟೋನ್ಗಳು ಏನಾಗುತ್ತವೆ, ಉಂಟಾಗುತ್ತವೆ. ಅದೇ ರೀತಿ ಅತಿ ಹೆಚ್ಚು ಆಕ್ಸಾಲಿಕ್ ಆಸಿಡ್ ಇರುವ ಆಹಾರ ಪದಾರ್ಥಗಳ ಸೇವನೆಯಿಂದ, ಫುಡ್ ಮಟೀರಿಯಲ್ಸ್ ಅಂತ ಹೇಳ್ತೀವಿ, ಫುಡ್ ಮಟೀರಿಯಲ್ಸ್, ಅತಿ ಹೆಚ್ಚು ಆಕ್ಸಾಲಿಕ್ ಅಸಿಡ್ ಇರತಕ್ಕಂತಹ ಆಹಾರ ಪದಾರ್ಥಗಳ ಸೇವನೆಯಿಂದ ಕಿಡ್ನಿ ಸ್ಟೋನ್ಗಳು ಉಂಟಾಗುತ್ತವೆ ಅಂತ ಹೇಳ್ತೀವಿ. ನೋಡ್ರಿ, ಪಾಯಿಂಟ್ ಕೊಡ್ತಾ ಇದ್ದೀನಿ, ಕಿಡ್ನಿ ಸ್ಟೋನ್ ಒಂದು ಇದು ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿದೆ. ಕಾರಣಗಳು ಅಂತ ಹೇಳಿ ನೋಡಿದಾಗ ಕಿಡ್ನಿ ಸ್ಟೋನ್ ಉಂಟಾಗಲು ಕಾರಣಗಳು, ಒಂದು ಕಡಿಮೆ ನೀರಿನ ಸೇವನೆಯಿಂದ ಸ್ಟೋನ್ಗಳು ಉಂಟಾಗಬಹುದು, ಅಥವಾ ಅತಿ ಹೆಚ್ಚು ಲವಣಯುಕ್ತ ನೀರಿನ ಸೇವನೆಯಿಂದ ಕಿಡ್ನಿ ಸ್ಟೋನ್ಗಳು ಉಂಟಾಗುತ್ತವೆ. ಅದೇ ರೀತಿ ಕಲುಷಿತವಾಗಿರ್ತಕ್ಕಂಥ ನೀರಿನ ಸೇವನೆಗಳಿಂದ ಕಿಡ್ನಿ ಸ್ಟೋನ್ಗಳು ಉಂಟಾಗುತ್ತವೆ. ಆಮೇಲೆ ಅತಿ ಹೆಚ್ಚು ಆಕ್ಸಾಲಿಕ್ ಅಸಿಡ್ ಇರ್ತಕ್ಕಂತಹ ಆಹಾರ ಪದಾರ್ಥಗಳ ಸೇವನೆಯಿಂದ ಕಿಡ್ನಿ ಸ್ಟೋನ್ಗಳು ಉಂಟಾಗುತ್ತವೆ ಅಂತ ಹೇಳ್ತೀವಿ. ಅಂದರೆ ಅತಿ ಹೆಚ್ಚು ಆಕ್ಸಾಲಿಕ್ ಅಸಿಡ್ ಇರ್ತಕ್ಕಂಥ ಆಹಾರ ಪದಾರ್ಥ ಯಾವುದು ಅಂತ ಹೇಳಿ ನೋಡಿದರೆ, ಉದಾಹರಣೆಗೆ ಟೊಮ್ಯಾಟೊ ಅಂತ ಕೊಡ್ಬೋದು ನಾವು. ಉದಾಹರಣೆಗೆ ಟೊಮ್ಯಾಟೊದಲ್ಲಿ ಇರ್ತಕ್ಕಂಥ ಆಮ್ಲ ಯಾವುದು, ಆಕ್ಸಾಲಿಕ್ ಅಸಿಡ್. ಆಕ್ಸಾಲಿಕ್ ಅಸಿಡ್ ಇಸ್ ಪ್ರೆಸೆಂಟ್ ಇನ್ ಟೊಮ್ಯಾಟೊ ಅಂತ ಹೇಳ್ತೀವಿ. ಅತಿ ಹೆಚ್ಚು ಈ ಒಂದು ಟೊಮ್ಯಾಟೊಗಳನ್ನು ತಿನ್ನುವುದರಿಂದ ಏನಾಗ್ಬೋದು ಅಂತ ಹೇಳಿ ನೋಡಿದ್ರೆ ಕಿಡ್ನಿ ಸ್ಟೋನ್ಗಳು ಉಂಟಾಗ್ಬೋದು ಅಂತ ಹೇಳಿ ನೋಡ್ತೀವಿ. ಇಲ್ಲಿ ಪ್ರಮುಖವಾಗಿ ನೇರವಾಗಿ ಟೊಮ್ಯಾಟೊ ತಿನ್ನುವುದಕ್ಕಿಂತ ಕಿಡ್ನಿ ಸ್ಟೋನ್ಗಳು ಜಾಸ್ತಿ ಆಗಲ್ಲ. ಬದಲಿಗೆ ಈ ಒಂದು ಟೊಮ್ಯಾಟೊದಿಂದ ನಿರ್ಮಾಣ ಮಾಡಿರ್ತಾರಲ್ರಿ ಆಹಾರ ಪದಾರ್ಥವನ್ನು, ಅದನ್ನು ತಿನ್ನುವುದರಿಂದ ಏನಾಗ್ತದ, ಕಿಡ್ನಿ ಸ್ಟೋನ್ಗಳು ಉಂಟಾಗುತ್ತವೆ ಅಂತ ಹೇಳಿ ನೋಡ್ತೀವಿ. ಉದಾಹರಣೆಗೆ ನಾವು ಬೇಕರಿ ಪದಾರ್ಥಗಳನ್ನು ತಿನ್ನಬೇಕಾದ್ರೆ ಏನು ಯೂಸ್ ಮಾಡ್ತಾರಲ್ಲಿ, ಶ್ವಾಸ ಅಂತೇಳಿ ಕೊಡ್ತಾರೆ, ಹೌದಾ? ಆ ಶ್ವಾಸನ ಅತಿ ಹೆಚ್ಚಾಗಿ ತಿನ್ನುವುದರಿಂದ ಏನು ಉಂಟಾಗ್ಬೋದು, ಕಿಡ್ನಿ ಸ್ಟೋನ್ಗಳು ಉಂಟಾಗುತ್ತವೆ ಅಂತೇಳಿ ನೋಡ್ತೀವಿ. ಶ್ವಾಸಗಳನ್ನು ಏನು ಮಾಡಬಾರ್ದು, ಜಾಸ್ತಿ ಸೇವನೆ ಮಾಡಬಾರ್ದು. ನಿರ್ದಿಷ್ಟ ಪ್ರಮಾಣಕ್ಕಿಂತ ಅವ್ರು ಏನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಬರಬೇಕು. ಒಬ್ಬೊಬ್ರು ಇರ್ತಾರೆ ನೋಡಬೇಕು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅದನ್ನೇ ತಿಂತಿರ್ತಾರೆ ಅವ್ರು. ಅಂಥವರಲ್ಲಿ ಕೊನೆಗೆ ಬರ್ತಕ್ಕಂಥ ಸಮಸ್ಯೆ ಆಗ್ಬೋದು, ಒಂದು ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಿ. ಅದೇ ರೀತಿ ನೋಡ್ರಿ, ಅತಿ ಹೆಚ್ಚು ಫ್ರುಕ್ಟೋಸ್ ಇರುವ ಆಹಾರ ಪದಾರ್ಥಗಳ ಸೇವನೆಯಿಂದ, ಅತಿ ಹೆಚ್ಚು ಫ್ರುಕ್ಟೋಸ್ ಇರುವ ಆಹಾರ ಪದಾರ್ಥಗಳ ಸೇವನೆಯಿಂದ ಅಂತ ಹೇಳ್ತೀವಿ. ಅತಿ ಹೆಚ್ಚು ಫ್ರುಕ್ಟೋಸ್ ಇರುವ ಫುಡ್ ಮಟೀರಿಯಲ್ಸ್, ಆಹಾರ ಪದಾರ್ಥಗಳ ಸೇವನೆಯಿಂದ ಕಿಡ್ನಿ ಸ್ಟೋನ್ಗಳು ಉಂಟಾಗಬಹುದು. ಹಾಗಾದರೆ ಅತಿ ಹೆಚ್ಚು ಫ್ರುಕ್ಟೋಸ್ ಅನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥ ಯಾವುದು ಅಂತ ಕೇಳಿದರೆ ಜೇನುತುಪ್ಪ. ಅತಿ ಹೆಚ್ಚು ಜೇನುತುಪ್ಪವನ್ನು ಸೇವನೆ ಮಾಡುವುದರಿಂದ ಕಿಡ್ನಿ ಸ್ಟೋನ್ಗಳು ಉಂಟಾಗಬಹುದು. ಪಾಯಿಂಟ್ ಸರಿಯಾಗಿ ನೆನ್ಪಿಟ್ಕೋರಿ. ಅತಿ ಹೆಚ್ಚು ಫ್ರುಕ್ಟೋಸ್ ಇರ್ತಕ್ಕಂಥ ಆಹಾರ ಪದಾರ್ಥಗಳ ಸೇವನೆಯಿಂದ ಕಿಡ್ನಿ ಸ್ಟೋನ್ಗಳು ಉಂಟಾಗುತ್ತವೆ. ಅದೇ ರೀತಿ ಅತಿ ಹೆಚ್ಚು ಮದ್ಯಪಾನ ಸೇವನೆಯಿಂದ, ಅತಿ ಹೆಚ್ಚು ಮದ್ಯಪಾನ ಸೇವನೆಯಿಂದ
ಕಿಡ್ನಿ ಸ್ಟೋನ್ಗಳು ಉಂಟಾಗುತ್ತವೆ. ಮದ್ಯಪಾನ ಸೇವನೆ ಮಾಡಬೇಕಾದ್ರೆ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಬರ್ತದ. ಹೆಚ್ಚಾಗದಾಗ ಅಲ್ಲಿ ಏನಾಗ್ತದೆ ಅಂತ ನೋಡಿದಾಗ ಯೂರಿನ್ ಬರ್ತಾ ಹೋಗ್ತದ. ಆ ಮೂತ್ರ ವಿಸರ್ಜನೆಯನ್ನು ಸರಿಯಾದ ಸಮಯಕ್ಕೆ ಮಾಡ್ತಾ ಹೋಗ್ಬೇಕು. ನಾವು ಮೂತ್ರ ವಿಸರ್ಜನೆಯನ್ನು ಸರಿಯಾದ ಸಮಯಕ್ಕೆ ಮಾಡದೆ ಹೋದರೆ ಏನಾಗುವಂಥ ಚಾನ್ಸಸ್ ಇರ್ತದ, ಅಗೇನ್ ಕಿಡ್ನಿ ಸ್ಟೋನ್ಗಳು ಆಗುವಂಥ ಒಂದು ಚಾನ್ಸಸ್ ಇರ್ತದೆ, ಗೊತ್ತಿರಬೇಕು. ಈ ರೀತಿ ಅತಿ ಹೆಚ್ಚು ಮದ್ಯಪಾನ ಸೇವನೆಯಿಂದ ಕಿಡ್ನಿ ಸ್ಟೋನ್ಗಳು ಉಂಟಾಗುತ್ತವೆ. ಆಮೇಲೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ನೋಡ್ರಿ, ಮೂತ್ರ ವಿಸರ್ಜನೆಯನ್ನು ಬಹಳಷ್ಟು ಸಮಯದವರೆಗೆ ತಡೆ ಹಿಡಿಯುವುದರಿಂದ, ಮೂತ್ರ ವಿಸರ್ಜನೆಯನ್ನು ಬಹಳಷ್ಟು ಸಮಯದವರೆಗೂ ತಡೆ ಹಿಡಿಯೋದ್ರಿಂದ ಏನು ಉಂಟಾಗುವಂಥ ಒಂದು ಚಾನ್ಸಸ್ ಇರ್ತದ, ಕಿಡ್ನಿ ಸ್ಟೋನ್ಗಳು ಉಂಟಾಗುವಂಥ ಒಂದು ಚಾನ್ಸಸ್ ಇರ್ತದ. ಅದಕ್ಕಾಗಿ ಮೂತ್ರ ವಿಸರ್ಜನೆಯನ್ನು ಬಹಳಷ್ಟು ಸಮಯದವರೆಗೂ ಏನು ಮಾಡಬಾರದು, ತಡೆ ಹಿಡಿಬಾರ್ದು ಅಂತೇಳಿ ನೋಡ್ತೇವೆ. ಸಾಮಾನ್ಯವಾಗಿ ತರಗತಿಗಳಲ್ಲಿ ಕುತ್ಕೊಂಡಿರಾಗ ಆಗಿರ್ಬೋದು ಅಥವಾ ಟ್ರಾವೆಲ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಆಗಿರ್ಬೋದು, ಆ ಮಾನಸಿಕವಾಗಿ ಒತ್ತಡ ಉಂಟಾಗಿರ್ತದ್ರಿ. ನಾವು ಬ್ಲಾಡರ್ ಮೇಲೆ ಆ ಪ್ರೆಷರ್ ಉಂಟಾಗಿರ್ತದ. ಯಾವಾಗ ಪ್ರೆಷರ್ ಉಂಟಾಗಿರ್ತದ ಆ ಸಮಯದಲ್ಲಿ ಏನು ಮಾಡ್ಬೇಕು, ನಾವು ಮೂತ್ರವನ್ನು ಪಾಸ್ ಮಾಡ್ತಾ ಹೋಗಬೇಕು. ಒಂದು ವೇಳೆ ಪಾಸ್ ಮಾಡಲಿಲ್ಲ ಅಂದ್ರೆ ಏನಾಗ್ತದಪ್ಪ ಅಂತ ಹೇಳಿದಾಗ ಕಿಡ್ನಿ ಸ್ಟೋನ್ಗಳು ಉಂಟಾಗುವಂಥ ಒಂದು ಚಾನ್ಸಸ್ ಇರ್ತದೆ. ಅದೇ ರೀತಿ ಒಂದು ಬ್ಲಾಡರ್ ಒಂದು ನಾಶವಾಗ್ತಕ್ಕಂಥ ಒಂದು ಚಾನ್ಸಸ್ ಇರ್ತದೆ. ಈ ರೀತಿ ಕಿಡ್ನಿ ಸ್ಟೋನ್ ಉಂಟಾಗಲು ಕಾರಣಗಳು ಅಂತ ಹೇಳಿ ನೋಡಿದ್ದೀವಿ. ಅಥವಾ ಇಲ್ಲೊಂದು ಪಾಯಿಂಟ್ ಅನ್ನು ಕೊಡಬಹುದು, ಕಾರಣಗಳಲ್ಲಿ ಅತಿ ಹೆಚ್ಚು ದೇಹದ ತಾಪವನ್ನು ಹೊಂದಿದವರಲ್ಲಿ ಕಿಡ್ನಿ ಸ್ಟೋನ್ಗಳು ಉಂಟಾಗಬಹುದು. ಅತಿ ಹೆಚ್ಚು ಬಾಡಿ ಟೆಂಪರೇಚರ್ ಯಾರು ಹೊಂದಿರ್ತಾರೋ ಅವರಲ್ಲಿ ಕಿಡ್ನಿ ಸ್ಟೋನ್ಗಳು ಏನಾಗ್ಬೋದು, ಜಾಸ್ತಿ ಆಗ್ಬೋದು ಅಂತ ಹೇಳ್ಕೊಡ್ತೀವಿ. ಏನು ಅಂತ ಹೇಳಿದಾಗ ತಾಪ ಜಾಸ್ತಿ ಆಗೋದ್ರಿಂದ ಇಲ್ಲಿ ಏನಾಗ್ತದೆ ಅಂತ ಹೇಳಿದಾಗ ತ್ಯಾಜ್ಯ ಬೆವರಿನ ರೂಪದಲ್ಲಿ ಹೊರಗಡೆ ಹೋಗ್ತದ್ರಿ. ಬೆವರಿನ ರೂಪದಲ್ಲಿ ಹೊರಗಡೆ ಹೋಗ್ತದ. ಅಲ್ಲಿ ಆ ಒಂದು ಮೂತ್ರ ಅಂತ ಹೇಳಿ ನೋಡಿದಾಗ ಯೂರಿನ್ ಆ ಒಂದು ಯುರೆತ್ರ ಮೂಲಕ ಪಾಸ್ ಆಗಲ್ಲ, ಅಲ್ಲಿ ಸ್ಟೋನ್ಗಳು ಉಂಟಾಗುವಂಥ ಒಂದು ಚಾನ್ಸಸ್ ಇರ್ತದೆ ಅಂತ ಹೇಳ್ತೀವಿ. ಅತಿ ಹೆಚ್ಚು ದೇಹದ ತಾಪಮಾನವನ್ನು ಹೊಂದಿರುವವರಲ್ಲಿ ಕಿಡ್ನಿ ಸ್ಟೋನ್ಗಳು ಏನಾಗ್ಬೋದು, ಉಂಟಾಗ್ಬೋದು ಅಂತ ಹೇಳ್ತೀವಿ. ಹಾಗಾದರೆ ಈ ರೀತಿ ಕಾರಣಗಳು ನೋಡಿದ್ರಿ. ನೆಕ್ಸ್ಟ್ ನೋಡ್ರಿ, ಕಿಡ್ನಿ ಸ್ಟೋನ್ನ ರಾಸಾಯನಿಕ ಹೆಸರೇನು? ಕಿಡ್ನಿ ಸ್ಟೋನ್ನ ರಾಸಾಯನಿಕ ಹೆಸರು. ಎಲ್ಲ ಪಾಯಿಂಟ್ಸ್ ಅನ್ನ ಬರ್ಕೊಂಡಿದ್ರಿ ಅನ್ಸುತ್ತೆ. ನೆಕ್ಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರೋಣ. ಕಿಡ್ನಿ ಸ್ಟೋನ್ನ ರಾಸಾಯನಿಕ ಹೆಸರು. ಕಿಡ್ನಿ ಸ್ಟೋನ್ನ ರಾಸಾಯನಿಕ ಹೆಸರು. ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ನ ರಾಸಾಯನಿಕ ಹೆಸರು ಯಾವುದು ಅಂತ ಕೇಳಿದರೆ ಕೆಮಿಕಲ್ ನೇಮ್ ಆಫ್ ಕಿಡ್ನಿ ಸ್ಟೋನ್ ಇಸ್ ಕ್ಯಾಲ್ಸಿಯಂ ಆಕ್ಸಾಲೇಟ್. ಕ್ಯಾಲ್ಸಿಯಂ ಆಕ್ಸಾಲೇಟ್. ಕೆಮಿಕಲ್ ನೇಮ್ ಆಫ್ ಕಿಡ್ನಿ ಸ್ಟೋನ್ ಇಸ್ ಕ್ಯಾಲ್ಸಿಯಂ ಆಕ್ಸಾಲೇಟ್ ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು ಕಿಡ್ನಿ ಸ್ಟೋನ್ನ ರಾಸಾಯನಿಕ ಸೂತ್ರ, ಕೆಮಿಕಲ್ ಫಾರ್ಮುಲಾ ಫಾರ್ ಕಿಡ್ನಿ ಸ್ಟೋನ್ ಯಾವುದು ಅಂತ ಹೇಳಿ ನೋಡಿದ್ರೆ CaC2O4. ಇದು ಕಿಡ್ನಿ ಸ್ಟೋನ್ ಏನಾಗಿದೆ, ರಾಸಾಯನಿಕ ಸೂತ್ರ ಅಂತ ಹೇಳ್ತೇವೆ. ಕಿಡ್ನಿ ಸ್ಟೋನ್ ರಾಸಾಯನಿಕ ಹೆಸರೇನು, ಕ್ಯಾಲ್ಸಿಯಂ ಆಕ್ಸಾಲೇಟ್ ಅಂತ ಹೇಳಿ ಕೊಡ್ತಾ ಇದ್ದೇವೆ. ಕ್ಯಾಲ್ಸಿಯಂ ಆಕ್ಸಾಲೇಟ್. ಇಲ್ಲಿ ನೋಡ್ರಿ, ಈ ಒಂದು ಕಿಡ್ನಿ ಸ್ಟೋನ್ ಅಂತ ಹೇಳಿ ನೋಡಿದಾಗ ಇದರ ಒಂದು ಗಾತ್ರ, ಕಿಡ್ನಿ ಸ್ಟೋನ್ನ ಗಾತ್ರ ಏನಾದರೂ ಲೆಸ್ ದೆನ್ 5 mm ಇತ್ತು ಅಂತ ತಿಳ್ಕೊಡ್ರಿ. 5 mm ಕಿಂತ ಇದರ ಗಾತ್ರ ಕಡಿಮೆಯಾಗಿದ್ದರೆ ಅದು ಏನಾಗ್ಬೋದು, ಯೂರಿನ್ ಮೂಲಕ ಪಾಸ್ ಆಗಬಹುದು. ಕಿಡ್ನಿ ಸ್ಟೋನ್ನ ಗಾತ್ರ 5 mm ಕಿಂತ ಕಡಿಮೆ ಆಗಿತ್ತು ಅಂತ ತಿಳ್ಕೊರಿ, ಅದು ಏನಾಗ್ಬೋದು ಅಂತ ಹೇಳಿದಾಗ ಯೂರಿನ್ ಆ ಒಂದು ಮೂತ್ರನಾಳದ ಮೂಲಕ ಏನಾಗ್ಬೋದು, ಪಾಸ್ ಆಗ್ಬೋದು. ಒಂದು ವೇಳೆ ಕಿಡ್ನಿ ಸ್ಟೋನ್ನ ಗಾತ್ರ 5 mm ಕಿಂತ ಹೆಚ್ಚಾಯ್ತು ಅಂತ ತಿಳ್ಕೊರಿ, ಅಲ್ಲಿ ಆ ಮೂತ್ರದ ಮೂಲಕ ಏನಾಗಲ್ಲ, ಅದು ಪಾಸ್ ಆಗುವುದಿಲ್ಲ ಅಂತ ಹೇಳ್ತೀವಿ. ಈ ರೀತಿ ಒಂದು ಗಾತ್ರದ ಬಗ್ಗೆ ಐಡಿಯಾ ಇರಬೇಕು. ಕಿಡ್ನಿ ಸ್ಟೋನ್ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಒಂದು ಕೆಮಿಕಲ್ ನೇಮ್ ಮತ್ತು ಕೆಮಿಕಲ್ ಫಾರ್ಮುಲಾ ಅಂತ ಹೇಳಿ ಕೊಟ್ಟಿವಿ. ನೆಕ್ಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ಕಿಡ್ನಿ ಸ್ಟೋನ್ ಅಂತೇಳಿ ಬಂದಾಗ ಇದಕ್ಕೆ ಪತ್ತೆ ಹಚ್ಚಲಿಕ್ಕೆ ಯಾವ ವಿಕಿರಣಗಳನ್ನು ಬಳಸುತ್ತಾರೆ ಅಂತೇಳಿ ಪ್ರಶ್ನೆ ಕೇಳ್ತಾನೆ. ಕಿಡ್ನಿ ಸ್ಟೋನ್ಗಳನ್ನು ಪತ್ತೆ ಹಚ್ಚಲು ಯಾವ ವಿಕಿರಣಗಳನ್ನು ಬಳಸುತ್ತಾರೆ ಅಂತ ಕೇಳಿದರೆ ಶ್ರವಣಾತೀತ
ಶ್ರವಣಾತೀತ ವಿಕಿರಣಗಳು ಅಂತ ಆನ್ಸರ್ ಹೇಳ್ತೇವೆ. ಶ್ರವಣಾತೀತ ವಿಕಿರಣಗಳು. ಕಿಡ್ನಿ ಸ್ಟೋನ್ಗಳನ್ನು ಪತ್ತೆ ಹಚ್ಚಲು ಬಳಸುವ ವಿಕಿರಣಗಳು ಯಾವುವು ಅಂತ ಕೇಳಿದ್ರೆ ಶ್ರವಣಾತೀತ ವಿಕಿರಣಗಳು. ಇವುಗಳನ್ನೇ ಇಂಗ್ಲಿಷಲ್ಲಿ ಅಲ್ಟ್ರಾಸೋನಿಕ್ ರೇಡಿಯೇಷನ್ಸ್ ಅಂತ ಹೇಳ್ತೀನಿ. ಅಲ್ಟ್ರಾಸೋನಿಕ್ ರೇಡಿಯೇಷನ್ಸ್ ಅಥವಾ ಲೇಸರ್ ಬೆಳಕನ್ನು ಕೂಡ ಏನು ಮಾಡುತ್ತಾರೆ, ಬಳಸುತ್ತಾರೆ ಅಂತ ಹೇಳ್ತೀವಿ. ಲೇಸರ್ ಬೆಳಕು ಅಥವಾ ಶ್ರವಣಾತೀತ ವಿಕಿರಣಗಳನ್ನು ಬಳಸುತ್ತಾರೆ. ಏಕೆ ಅಂತ ಹೇಳಿ ನೋಡಿದ್ರೆ ಕಿಡ್ನಿ ಸ್ಟೋನ್ಗಳನ್ನು ಪತ್ತೆ ಹಚ್ಚಲು ಬಳಸುತ್ತಾರೆ ಅಂತ ನೋಡ್ತೀವಿ. ಪ್ರಶ್ನೆ ಆಲ್ರೆಡಿ ಎಕ್ಸಾಮ್ ಬಂದದ. ಕಿಡ್ನಿ ಸ್ಟೋನ್ಗಳನ್ನು ಪತ್ತೆ ಹಚ್ಚಲು ಯಾವ ವಿಕಿರಣಗಳನ್ನು ಬಳಸುತ್ತಾರೆ? ಶ್ರವಣಾತೀತ ವಿಕಿರಣಗಳನ್ನು ಬಳಸುತ್ತಾರೆ. ಅಲ್ಟ್ರಾಸೋನಿಕ್ ರೇಡಿಯೇಷನ್ಸ್. ನೋಡ್ರಿ, ಇಲ್ಲಿ ಶ್ರವಣಾತೀತ ವಿಕಿರಣಗಳು ಬೇರೆ, ಅಲ್ಟ್ರಾಸೋನಿಕ್ ರೇಡಿಯೇಷನ್ಸ್ ಬೇರೆ, ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಬೇರೆ. ಗೊತ್ತಿರಬೇಕು, ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಬೇರೆ, ಅದೇ ರೀತಿ ಅಲ್ಟ್ರಾಸೋನಿಕ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಈ ಒಂದು ಶ್ರವಣಾತೀತ ವಿಕಿರಣಗಳನ್ನ ನಾವು ಕಿಡ್ನಿ ಸ್ಟೋನ್ಗಳನ್ನ ಪತ್ತೆ ಹಚ್ಚಲು ಬಳಸ್ತಾ ಇದ್ದೀವಿ. ಈ ಒಂದು ಶ್ರವಣಾತೀತ ವಿಕಿರಣಗಳ ಫ್ರೀಕ್ವೆನ್ಸಿ ಎಷ್ಟಿರ್ತದೆ ಅಂತ ಹೇಳಿ ನೋಡಿದಾಗ 20 kHz ಗಿಂತ ಏನಾಗಿರುತ್ತದೆ, ಹೆಚ್ಚಾಗಿರುತ್ತದೆ. 20 kHz ಗಿಂತ ಏನಾಗಿರುತ್ತದೆ, ಹೆಚ್ಚಾಗಿರುತ್ತದೆ ಅಂತ ಹೇಳ್ತೀವಿ. ಯಾವ ವಿಕಿರಣಗಳು? ಶ್ರವಣಾತೀತ ವಿಕಿರಣಗಳು. ಈ ಒಂದು ಶ್ರವಣಾತೀತ ವಿಕಿರಣಗಳನ್ನ ಕಿಡ್ನಿ ಸ್ಟೋನ್ಗಳನ್ನ ಪತ್ತೆ ಹಚ್ಚಲು ಬಳಸಿದ್ದೀವಿ. ಹಾಗಾದ್ರೆ ಮತ್ತೆ ಎಲ್ಲಿ ಬಳಸುತ್ತೇವೆ ಅಂತ ಹೇಳಿ ನೋಡಿದ್ರೆ ಈ ಒಂದು ಶ್ರವಣಾತೀತ ವಿಕಿರಣಗಳನ್ನು ಸೋನಾರ್ಗಳಲ್ಲಿ ಬಳಸುತ್ತಾರೆ. ಎಲ್ಲಿ ಬಳಸುತ್ತಾರೆ? ಸೋನಾರ್ಗಳಲ್ಲಿ ಬಳಸುತ್ತಾರೆ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸೋನಾರ್? ಎಕ್ಸಾಮ್ ಪ್ರಶ್ನೆ ಕೇಳ್ತಾನೆ, ಗೊತ್ತಿರಬೇಕು. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸೋನಾರ್ ಅಂತ ಹೇಳಿ ನೋಡಿದಾಗ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಹೇಳ್ತೀವಿ ನಾವು. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಹೇಳಿ ಕೊಡ್ತೀವಿ. ಶ್ರವಣಾತೀತ ವಿಕಿರಣಗಳನ್ನು ಸೋನಾರ್ಗಳಲ್ಲಿ ಬಳಸುತ್ತಾರೆ. ಸೋನಾರ್ ಎಂಬ ಸಾಧನವನ್ನು ಎಲ್ಲಿ ಬಳಸುತ್ತಾರೆ ಅಂತ ಹೇಳಿ ನೋಡಿದಾಗ ಸಮುದ್ರದಲ್ಲಿ ಮುಳುಗಿರುವ ವಸ್ತುವಿನ ಆಳವನ್ನು ಪತ್ತೆ ಹಚ್ಚಲು ಯಾವ ಸಾಧನವನ್ನು ಬಳಸುತ್ತಾರೆ? ಸೋನಾರ್ ಬಳಸುತ್ತಾರೆ. ಹಾಗಾದ್ರೆ ಶ್ರವಣಾತೀತ ವಿಕಿರಣಗಳನ್ನು ಮತ್ತೆ ಎಲ್ಲಿ ಬಳಸುತ್ತಾರೆ ಅಂತ ಹೇಳಿ ನೋಡಿದಾಗ ಪ್ಯಾದೋಮೀಟರ್ಗಳಲ್ಲಿ ಬಳಸುತ್ತಾರೆ. ಪ್ಯಾದೋಮೀಟರ್ಗಳಲ್ಲಿ ಬಳಸುತ್ತಾರೆ. ಪ್ಯಾದೋಮೀಟರ್ ಅಂದ್ರೆ ಸಮುದ್ರದ ಆಳವನ್ನು ಪತ್ತೆ ಹಚ್ಚಲು ಬಳಸುವ ಒಂದು ಸಾಧನ ಪ್ಯಾದೋಮೀಟರ್ ಅಂತ ಹೇಳ್ತೀವಿ. ಸೋನಾರ್ ಸಮುದ್ರದ ನೀರಿನಲ್ಲಿ ಮುಳುಗಿರುವ ವಸ್ತುವಿನ ಆಳವನ್ನು ಪತ್ತೆ ಹಚ್ಚಲು ಸೋನಾರ್, ಸಮುದ್ರದ ಆಳವನ್ನು ಪತ್ತೆ ಹಚ್ಚಲು ಪ್ಯಾಥೋಮೀಟರ್. ಇವುಗಳಲ್ಲಿ ಕೂಡ ಬಳಸುವಂತಹ ವಿಕಿರಣಗಳು ಯಾವುವು? ಶ್ರವಣಾತೀತ ವಿಕಿರಣಗಳು ಅಂತ ಹೇಳಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಿಡ್ನಿ ಸ್ಟೋನ್ಗಳನ್ನು ಪತ್ತೆ ಹಚ್ಚಲು ಇತ್ತೀಚೆಗೆ ಏನು ಬಳಸ್ತಾ ಇದ್ದಾರೆ? ಲೇಸರ್ ಲೈಟ್ ಅನ್ನು ಬಳಸ್ತಾ ಇದ್ದಾರೆ. ಲೇಸರ್ ಬೆಳಕನ್ನು ಕೂಡ ಬಳಸುತ್ತಾರೆ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಈ ಒಂದು ಕಿಡ್ನಿ ಸ್ಟೋನ್ ಅಂತ ಹೇಳಿ ನೋಡಿದಾಗ ಚಿಕಿತ್ಸೆ ಅಂತ ಹೇಳಿ ನೋಡಿದರೆ ಚಿಕಿತ್ಸೆ 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 ಅಂತ ಹೇಳಿ ನೋಡಿದಾಗ ಲಿಥೋಟ್ರಿಪ್ಸಿ ಅಂತ ಹೇಳಿ ಕೊಡ್ತೀವಿ ನಾವು. ಚಿಕಿತ್ಸೆ ಅಂತ ಹೇಳಿ ಬಂದಾಗ ಲಿಥೋಟ್ರಿಪ್ಸಿ, ಲಿಥೋಟ್ರಿಪ್ಸಿ ಲಿಥೋಟ್ರಿಪ್ಸಿ ಚಿಕಿತ್ಸೆ ಲಿಥೋಟ್ರಿಪ್ಸಿ. ಈ ಒಂದು ಲಿಥೋಟ್ರಿಪ್ಸಿಯಲ್ಲಿ ಬಳಸ್ತಕ್ಕಂಥ ಒಂದು ಸಾಧನ ಯಾವುದು ಅಂತ ಕೇಳಿದರೆ ಲಿಥೋಟ್ರಿಪ್ಪರ್ ಅಂತ ಹೇಳ್ತೀವಿ. ಚಿಕಿತ್ಸೆ ಯಾವುದು? ಲಿಥೋಟ್ರಿಪ್ಸಿ. ಸಾಧನ ಯಾವುದು? ಲಿಥೋಟ್ರಿಪ್ಪರ್ ಅಂತ ಹೇಳ್ತೀವಿ. ನೋಡ್ರಿ, ಹೆಸರಲ್ಲೇ ಗೊತ್ತಾಗ್ತದ. ಲಿಥೋ ಅಂದ್ರೆ ಏನು? ಕಲ್ಲು. ಟ್ರಿಪ್ಪರ್ ಅಂದ್ರೆ ಏನು? ಸೂಜಿ ಅಂತ ಅರ್ಥ. ಆ ಕಲ್ಲುಗಳನ್ನ ಪುಡಿ ಮಾಡ್ತಕ್ಕಂಥ ಒಂದು ಸೂಜಿನೇ ಟ್ರಿಪ್ಪರ್ ಅಂತ ಹೇಳಿ ಕರಿತಾ ಇದೀವಿ. ಲಿಥೋ ಟ್ರಿಪ್ಪರ್ ಅಂತಕ್ಕಂಥ ಒಂದು ಸಾಧನವನ್ನ ಎಲ್ಲಿ ಬಳಸುತ್ತಾರೆ ಅಂತ ಹೇಳಿದಾಗ ಲಿಥೋಟ್ರಿಪ್ಸಿ ಅಂತಕ್ಕಂಥ ಒಂದು ಚಿಕಿತ್ಸೆಯಲ್ಲಿ ಬಳಸುತ್ತಾರೆ. ಅಂದರೆ ಕಿಡ್ನಿ ಸ್ಟೋನ್ಗಳನ್ನ ಪುಡಿ ಮಾಡಲು ಬಳಸುವಂತ ಒಂದು ಚಿಕಿತ್ಸೆ ಅಂತ ಹೇಳ್ತೀವಿ ನಾವು. ಕಿಡ್ನಿ ಸ್ಟೋನ್ಗಳನ್ನ ಪುಡಿ ಮಾಡಲು ಬಳಸುವ ಒಂದು ಚಿಕಿತ್ಸೆ ಯಾವುದು? ಲಿಥೋಟ್ರಿಪ್ಸಿ. ಪ್ರಶ್ನೆ ಕೇಳ್ತಾನ, ಲಿಥೋಟ್ರಿಪ್ಸಿ ಯಾವುದಕ್ಕೆ ಸಂಬಂಧಿಸಿದೆ? ಇಷ್ಟೇ ಕೊಟ್ಟಿರ್ತಾನ. ಲಿಥೋಟ್ರಿಪ್ಸಿ ಇದು ಕಿಡ್ನಿ ಸ್ಟೋನ್ಗಳನ್ನ ಪುಡಿ ಮಾಡುವಂತ ಒಂದು ತಂತ್ರಜ್ಞಾನ ಅಂತ ಹೇಳ್ತೀವಿ. ಈ ತಂತ್ರಜ್ಞಾನದಲ್ಲಿ ಬಳಸ್ತಕ್ಕಂಥ ಒಂದು ಸಾಧನ ಯಾವುದು? ಲಿಥೋಟ್ರಿಪ್ಪರ್. ಲಿಥೋ ಅಂದ್ರೆ ಏನು? ಕಲ್ಲು ಅಂತ ಹೇಳ್ತೀವಿ. ಟ್ರಿಪ್ಪರ್ ಅಂದ್ರೆ ಏನು? ಸೂಜಿ ಅಂತೇಳಿ ಕೊಡ್ತಾ ಇದ್ದೇವೆ. ಆ ಸ್ಟೋನ್ಗಳನ್ನ ಪುಡಿ ಮಾಡ್ತಕ್ಕಂಥ ಒಂದು ಸೂಜಿ ಅಂತೇಳಿ ಕೊಡ್ತಾ ಇದ್ದೀವಿ. ಇಷ್ಟು ಈ ಒಂದು ಚಿಕಿತ್ಸೆ ಬಗ್ಗೆ ಮಾಹಿತಿ ಅಂತ ಹೇಳ್ತೀವಿ. ಇದ್ರ ಜೊತೆಗೇನೆ ಏನ್ ಬಳಸಿರ್ತಾರಪ್ಪ ಅಂತ ಹೇಳಿದಾಗ ಲೇಸರ್ ಬೆಳಕನ್ನು ಕೂಡ ಏನ್ ಮಾಡ್ತಾ ಬರ್ತಾರ? ಬಳಸುತ್ತಾರೆ ಅಂತ ಹೇಳ್ತೀವಿ. ಲೇಸರ್ ಅನ್ನು ಕೂಡ ಬಳಸುತ್ತಾರೆ. ಇದನ್ನೇ ಲೇಸರ್ ಲಿಥೋಟ್ರಿಪ್ಸಿ ಅಂತೇಳಿ ಕೊಟ್ಟಿರ್ತಾನೆ. ಲೇಸರ್ ಲಿಥೋಟ್ರಿಪ್ಸಿ ಅಂತ ಹೇಳಿ ನೋಡ್ತೀವಿ. ಲೇಸರ್ ಲಿಥೋಟ್ರಿಪ್ಸಿ. ನೆಕ್ಸ್ಟ್ ಒಂದು ಕಿಡ್ನಿಗೆ ಸಂಬಂಧಪಟ್ಟ ಒಂದು ಮಾಹಿತಿ ಗೊತ್ತಿರಬೇಕು. ಈ ಒಂದು ಕಿಡ್ನಿಗಳು
ಫೇಲ್ಯೂರ್ ಆದಂತಹ ಸಂದರ್ಭದಲ್ಲಿ, ಕಿಡ್ನಿಗಳು ಫೇಲ್ಯೂರ್ ಆದಂತಹ ಸಂದರ್ಭದಲ್ಲಿ ಮಾಡುವಂಥ ಒಂದು ಚಿಕಿತ್ಸೆ ಯಾವುದು ಅಂತೇಳಿ ಕೇಳಿದರೆ, ಎರಡೂ ಮೂತ್ರಪಿಂಡಗಳು ನಾಶವಾದವರಿಗೆ ಮಾಡುವಂಥ ಒಂದು ಚಿಕಿತ್ಸೆನೇ ಯಾವುದು ಅಂತ ಹೇಳಿ ನೋಡಿದಾಗ ಡಯಾಲೈಸಿಸ್ ಅಂತ ಹೇಳ್ತೇವೆ ನಾವು. ಚಿಕಿತ್ಸೆ ಯಾವುದು? ಡಯಾಲೈಸಿಸ್ ಅಂತೇಳಿ ಕೊಡ್ತೀವಿ. ಡಯಾಲೈಸಿಸ್ ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ತಾ ಬರ್ರಿ. ಎರಡೂ ಕಿಡ್ನಿಗಳು ಫೇಲ್ಯೂರ್ ಆದವರಿಗೆ ಮಾಡುವಂಥ ಒಂದು ಚಿಕಿತ್ಸೆ ಯಾವುದು? ಡಯಾಲೈಸಿಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಡಯಾಲೈಸಿಸ್ ಕೇಳಿರ್ಬೋದು. ಇಲ್ಲಿ ಈ ಒಂದು ಡಯಾಲೈಸಿಸ್ ಚಿಕಿತ್ಸೆಯಲ್ಲಿ ಬಳಸ್ತಕ್ಕಂಥ ಒಂದು ಸಾಧನ ಯಾವುದು ಅಂತ ಕೇಳಿದರೆ, ಸಾಧನ ಡಯಾಲೈಸರ್ ಅಂತೇಳಿ ಕರಿತೀವಿ ನಾವು. ಸಾಧನ ಯಾವುದು? ಡಯಾಲೈಸರ್. ಇದು ಡೆವೈಸ್. ಇದು ಡಯಾಲೈಸರ್. ಎರಡು ಕಿಡ್ನಿ ಫೇಲ್ಯೂರ್ ಆದವರು 6 ತಿಂಗಳವರೆಗೂ ಬದುಕಬಹುದು. ಆದರೆ ಅಷ್ಟು ತನಕ ಯಾರೂ ಬದುಕಿಲ್ಲ ಅನ್ಕೋತೀನಿ. 6 ತಿಂಗಳವರೆಗೂ ಬದುಕಬಹುದು. ಎರಡು ಕಿಡ್ನಿ ಫೇಲ್ಯೂರ್ ಆದರೂ ಕೂಡ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಎರಡನೇ ಅಂಗ ಯಾವ್ದು ಇರ್ತದೆ ಅಂತ ಹೇಳಿದಾಗ ಲಿವರ್ ಇರ್ತದೆ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ಬದುಕಬಹುದು, ಆದರೆ ಬದುಕಿಲ್ಲ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಡಯಾಲೈಸಿಸ್ ಅಂತಕ್ಕಂಥ ಒಂದು ಚಿಕಿತ್ಸೆಯನ್ನ ಎರಡು ಕಿಡ್ನಿ ಫೇಲ್ಯೂರ್ ಆದವರಿಗೆ ಮಾಡುವಂಥ ಒಂದು ಚಿಕಿತ್ಸೆ ಅಂತೇಳಿ ಕೊಡ್ತಾ ಇದೀವಿ. ಇಲ್ಲಿ ಬಳಸ್ತಕ್ಕಂಥ ಒಂದು ಸಾಧನ ಯಾವುದು? ಡಯಾಲೈಸರ್ ಅಂತೇಳಿ ಕೊಡ್ತೀವಿ ನಾವು. ಡಯಾಲೈಸರ್. ಈ ಒಂದು ಡಯಾಲೈಸರ್ ಅನ್ನ ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ, ಈ ರೀತಿ ಕೈಯಲ್ಲೇ ಹಾಕ್ಬೋದು, ಅಥವಾ ಕುತ್ತಿಗೆಯ ಭಾಗದಲ್ಲಿ ಹಾಕ್ಬೋದು, ಅಥವಾ ಕಾಲಿನ ಭಾಗದಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಇದನ್ನ ಆ್ಯಡ್ ಮಾಡಿಬಿಟ್ಟು ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ, ಈ ಒಂದು ಅಶುದ್ಧ ರಕ್ತ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ನೋಡಿ, ಬ್ಲಡ್ ರಿಮೂವಿಂಗ್ ಫಾರ್ ಕ್ಲೀನಿಂಗ್ ಅಂತ ಹೇಳಿ ನೋಡ್ತಾ ಇದೀವಿ. ಬ್ಲಡ್ ರಿಮೂವ್ ಫಾರ್ ಕ್ಲೀನಿಂಗ್ ಅಂತ ಅರ್ಥ. ರಕ್ತವನ್ನು ಶುದ್ಧೀಕರಣ ಮಾಡಲಿಕ್ಕೆ ತೆಗೆದುಕೊಳ್ತಾ ಇದೀವಿ. ರಕ್ತವನ್ನು ಒಂದು ನಾಳದಿಂದ ರಕ್ತವನ್ನ ತೆಗೆದುಕೊಳ್ತಾ ಇದೀವಿ. ಈ ಒಂದು ರಕ್ತ ಎಲ್ಲಿಗೆ ಹೋಗುತ್ತದೆ ಅಂತ ಹೇಳಿ ನೋಡಿದಾಗ ಡಯಾಲೈಸರ್ಗೆ ಹೋಗ್ತದ. ಈ ಒಂದು ಡಯಾಲೈಸರ್ ಅಲ್ಲಿ ರಕ್ತ ಏನಾಗುತ್ತದೆ? ಶುದ್ಧೀಕರಣಗೊಳ್ತಾ ಬರ್ತದೆ. ಯಾವ ರೀತಿ ಈ ಒಂದು ನೆಫ್ರಾನ್ಗಳು ರಕ್ತವನ್ನು ಶೋಷಿಸುತ್ತವೆಯೋ ಹಾಗೆ ಈ ಡಯಾಲೈಸರ್ ಏನ್ ಮಾಡ್ತದೆ ಅಂತ ಹೇಳಿದಾಗ ರಕ್ತವನ್ನು ಶುದ್ಧೀಕರಣ ಮಾಡ್ತದ. ಶುದ್ಧೀಕರಣಗೊಂಡಿರ್ತಕ್ಕಂಥ ಒಂದು ರಕ್ತ ಇನ್ನೊಂದು ಒಂದು ವೆಸಲ್ ಮೂಲಕ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಮತ್ತೆ ಮಾನವನ ದೇಹಕ್ಕೆ ಏನಾಗುತ್ತದೆ? ಎಂಟರ್ ಆಗುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಅಬ್ಸರ್ವ್ ಮಾಡ್ತಾ ಬರ್ರಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ನಾವು ವಿಸರಣೆಯ ಕ್ರಿಯೆ ಮೂಲಕ ಏನ್ ಮಾಡ್ತೀವಪ್ಪ ಅಂತ ಹೇಳಿ ನೋಡಿದಾಗ ಈ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡುತ್ತಾರೆ ಅಂತ ಹೇಳಿ ನೋಡ್ತೀವಿ. ವಿಸರಣೆ ಅಂದ್ರೆ ಗೊತ್ತಿರಬೇಕು, ಡಿಫ್ಯೂಷನ್ ಅಂತ ಹೇಳ್ತೀವಿ ನಾವು. ಡಿಫ್ಯೂಷನ್ ವಿಸರಣೆ ಅಂತ ಹೇಳಿ ಕರಿತೀವಿ. ಅಂದರೆ ಇಲ್ಲಿ ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್ ಮೂವ್ಮೆಂಟ್ ಆಗುವುದನ್ನ ನಾವೇನಂತ ಹೇಳಿ ಕರಿತೀವಿ? ವಿಸರಣೆ ಅಂತ ಹೇಳಿ ಕರಿತಾ ಇದೀವಿ. ಈ ಒಂದು ವಿಸರಣೆಯ ಕ್ರಿಯೆಯ ಮೂಲಕ ದೇಹದಲ್ಲಿರ್ತಕ್ಕಂಥ ಅಶುದ್ಧ ರಕ್ತ ಡಯಾಲೈಸರ್ಗೆ ಹೋಗಿ ಶುದ್ಧೀಕರಣಗೊಂಡು ಮತ್ತೆ ಎಲ್ಲಿಗೆ ಬರುತ್ತದೆ? ಮಾನವನ ದೇಹಕ್ಕೆ ಬರುತ್ತದೆ ಅಂತ ಹೇಳ್ತೀವಿ. ಈ ಒಂದು ಡಯಾಲೈಸರ್ ಏನ್ ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ 3 ಗಂಟೆಗಳಲ್ಲಿ 300 ಲೀಟರ್ ಬ್ಲಡ್ ಅನ್ನ ಫಿಲ್ಟರ್ ಮಾಡುತ್ತದೆ. 3 ಗಂಟೆ ಒಳಗಡೆ ಎಷ್ಟು? 3 hours ಅಲ್ಲಿ 300 ಲೀಟರ್ ಬ್ಲಡ್ ಅನ್ನ ಫಿಲ್ಟರ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿದೆ ಡಯಾಲೈಸರ್ ಅಂತಕ್ಕಂಥ ಒಂದು ಸಾಧನ ಅಂತ ಹೇಳ್ತೀವಿ. ಈ ಒಂದು ಡಯಾಲೈಸರ್ ಅಂತ ಹೇಳಿದಾಗ ಇದನ್ನ ಆರ್ಟಿಫಿಷಿಯಲ್ ಕಿಡ್ನಿ ಅಂತೇಳಿ ಕರಿತೀವಿ ನಾವು. ಆರ್ಟಿಫಿಷಿಯಲ್ ಕಿಡ್ನಿ ಅಂತೇಳಿ ಕರಿತೀವಿ. ಕೃತಕ ಕಿಡ್ನಿ, ಕೃತಕ ಮೂತ್ರಪಿಂಡ ಅಂತ ಹೇಳ್ತೀವಿ. ಬಹಳಷ್ಟು ಕಾಸ್ಟ್ಲಿ ಆಗಿರ್ತದೆ ಈ ಚಿಕಿತ್ಸೆ. ಬಹಳಷ್ಟು ಏನಾಗಿದೆ? ಕಾಸ್ಟ್ಲಿ ಆಗಿದೆ ಅಂತ ಹೇಳ್ತೀವಿ. ಡಯಾಲಿಸಿಸ್ ಅಂತಕ್ಕಂಥ ಒಂದು ಚಿಕಿತ್ಸೆ ಎರಡೂ ಮೂತ್ರಪಿಂಡಗಳು ಫೇಲ್ಯೂರ್ ಆದವರಲ್ಲಿ ಮಾಡ್ತಕ್ಕಂಥ ಒಂದು ಚಿಕಿತ್ಸೆ ಡಯಾಲಿಸಿಸ್ ಅಂತ ಹೇಳ್ತೀವಿ. ಇದನ್ನು ಹೆಚ್ಚಾಗಿ ಯಾವ ತೀರದ ವ್ಯಕ್ತಿಗಳಲ್ಲಿ ಮಾಡುತ್ತಾರೆ ಅಂತ ಹೇಳಿ ನೋಡಿದಾಗ, ಸಮುದ್ರ ತೀರದ ಪ್ರದೇಶದಲ್ಲಿ ಯಾವ ವ್ಯಕ್ತಿಗಳು ಇರುತ್ತಾರೆಯೋ ಸಮುದ್ರ ತೀರ ಪ್ರದೇಶದ ವ್ಯಕ್ತಿಗಳಿಗೆ ಹೆಚ್ಚಾಗಿ ಮಾಡುವಂಥ ಒಂದು ಚಿಕಿತ್ಸೆ ಯಾವುದು ಅಂತ ಕೇಳಿದರೆ ಡಯಾಲೈಸಿಸ್ ಅಂತ ಹೇಳ್ತೀವಿ ನಾವು. ಕಾರಣ ಏನು ಅಂತ ಹೇಳಿದಾಗ, ಆ ಸಮುದ್ರ ತೀರ ಪ್ರದೇಶದಲ್ಲಿ ಇರ್ತಕ್ಕಂಥವರು ಕುಡಿಯುವಂಥ ಒಂದು ನೀರಿನಲ್ಲಿ ಲವಣಾಂಶಗಳ ಪ್ರಮಾಣ ಏನಾಗಿರ್ತದ? ಹೆಚ್ಚಾಗಿರ್ತದ. ಆ ಹೆಚ್ಚಾಗುವುದರಿಂದ ಕಿಡ್ನಿಗಳು ಏನಾಗುವಂಥ ಒಂದು ಚಾನ್ಸಸ್ ಇರ್ತದ? ಫೇಲ್ಯೂರ್ ಆಗುವಂಥ ಒಂದು ಚಾನ್ಸಸ್ ಇರ್ತದ. ಹಾಗಾಗಿ ಅವರಿಗೆ ಮಾಡುವಂಥ ಒಂದು ಚಿಕಿತ್ಸೆ ಯಾವುದು ಅಂತ ಕೇಳಿದರೆ ಡಯಾಲೈಸಿಸ್ ಅಂತ ಹೇಳ್ತೀವಿ ನಾವು. ಡಯಾಲೈಸಿಸ್ ಗೊತ್ತಿರಬೇಕು. ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಕೊಡ್ತೀವಪ್ಪ ಅಂತ ಹೇಳಿ ನೋಡಿದಾಗ, ಎರಡೂ ಮೂತ್ರಪಿಂಡಗಳು ನಾಶವಾಗಲು ಕಾರಣ ಅತಿ ಹೆಚ್ಚು ಮದ್ಯಪಾನ ಸೇವನೆ ಅಂತ ಹೇಳಿ ಕೊಡ್ಬೋದು. ಅಥವಾ ಇನ್ನೊಂದು, ಎರಡೂ ಮೂತ್ರಪಿಂಡಗಳು ಯಾವಾಗ ಫೇಲ್ಯೂರ್ ಆಗುತ್ತವೆ ಅಂತ ಹೇಳಿ ನೋಡಿದಾಗ ಈ ಒಂದು ಸ್ನೇಕ್ ಬೈಟ್ದಿಂದ, ಸ್ನೇಕ್ ಬೈಟ್ ಮಾಡುವುದರಿಂದ ಆ ರಕ್ತದಲ್ಲಿ ವೇನಮ್ ಅಂತ ಹೇಳ್ತೀವಿ. ವೇನಮ್ ಅಂದರೆ ಏನು? ವಿಷ ಅಂತ ಹೇಳ್ತೀವಿ ನಾವು. ವಿಷಪೂರಿತ ಹಾವುಗಳು ಬೈಟ್ ಮಾಡಿದಾಗ ಎರಡು ಕಿಡ್ನಿಗಳು ಫೇಲ್ಯೂರ್ ಆಗುವಂಥ ಒಂದು ಚಾನ್ಸಸ್ ಇರ್ತದೆ. ಕಾರಣ ಏನಪ್ಪಾ ಅಂತ ಹೇಳಿದಾಗ, ಅವು ಈ ಒಂದು ಸ್ನೇಕ್ಗಳಲ್ಲಿರ್ತಕ್ಕಂಥ ವಿಷ ಎಲ್ಲಿ ಹೋಗುತ್ತದೆ? ಬೈಟ್ ಮಾಡಿದಾಗ ಮಾನವನ ದೇಹಕ್ಕೆ ಹೋಗುತ್ತದೆ. ನೇರವಾಗಿ ಎಲ್ಲಿ ವಿಷ ಆ್ಯಡ್ ಆಗ್ತದಪ್ಪ ಅಂತ ಹೇಳಿ ನೋಡಿದಾಗ ರಕ್ತದಲ್ಲಿ ಆ್ಯಡ್ ಆಗುತ್ತದೆ. ರಕ್ತದಲ್ಲಿ ವಿಷದ ಪ್ರಮಾಣ ಹೆಚ್ಚಾಗುವುದರಿಂದ ಬಾಯಿಯ ಮೂಲಕ ನೊರೆ ಬರುತ್ತದೆ. ಬಾಯಿಯ ಮೂಲಕ ಏನು ಬರ್ತದೆ? ಬುರುಗು ಬರ್ತದೆ ಅಂತ ಹೇಳ್ತೀವಿ ನೋಡಿ. ಫೋಮ್ ಅಂತೇಳಿ ಕರಿತೀವಿ. ನೊರೆ ಬರ್ತಾ ಹೋಗ್ತದೆ. ಕಾರಣ ವಿಷದ ಪ್ರಮಾಣ ರಕ್ತದಲ್ಲಿ ಏನಾಗಿರುತ್ತದೆ? ಹೆಚ್ಚಾಗಿರುತ್ತದೆ. ಈ ವಿಷ ಹೆಚ್ಚಾದಾಗ
ಆ ರಕ್ತ ಎಲ್ಲಿ ಹೋಗಿರ್ತದ? ಕಿಡ್ನಿ ಹೋಗಿರ್ತದೆ. ಕಿಡ್ನಿಗೆ ಹೋದಾಗ ಆ ಕಿಡ್ನಿಯಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳು ಈ ವಿಷದಿಂದ ಏನಾಗುತ್ತವೆ? ನಾಶವಾಗುತ್ತವೆ, ತಮ್ಮ ಕಾರ್ಯವನ್ನು ನಿರ್ವಹಿಸಲು ಏನಾಗುತ್ತವೆ? ವಿಫಲವಾಗುತ್ತವೆ ಅಂತ ಹೇಳ್ತೀವಿ. ಅದಕ್ಕಾಗಿ ಈ ಒಂದು ಐಡಿಯಾ ಇರಬೇಕು. ಸ್ನೇಕ್ ಬೈಟ್ ಮಾಡಿತ್ತು ಅಂತ ತಿಳ್ಕೊರಿ, ನೀವು ಫಾಸ್ಟಾಗಿ ಏನು ಮಾಡಬೇಕು ಅಂತ ಹೇಳಿ ನೋಡಿದಾಗ ಹಾಸ್ಪಿಟ್ಲ್ಗಳಿಗೆ ಹೋಗಬೇಕು. ಕಚ್ಚಿದ್ದು ಗ್ಯಾರಂಟಿ ಇತ್ತಪ್ಪ ಅಂತ ಹೇಳಿ ನೋಡಿದಾಗ, ಕಚ್ಚಿದ್ದು ಗ್ಯಾರಂಟಿ ಇದ್ದರೆ ನೀವು ಫಾಸ್ಟಾಗಿ ಎಲ್ಲಿ ಹೋಗಬೇಕು? ಹಾಸ್ಪಿಟ್ಲ್ಗಳಿಗೆ ಹೋಗಬೇಕು. ಗೊತ್ತಿರಲಿ, ಆ್ಯಂಟಿವೆನಮ್ ಅಂತಕ್ಕಂಥ ಒಂದು ಇಂಜೆಕ್ಷನನ್ನು ಮಾಡ್ತಾ ಬರ್ತಾರೆ. ಮಾಡೋದ್ರಿಂದ ನೀವು ಬದುಕುವಂಥ ಒಂದು ಚಾನ್ಸಸ್ ಇರ್ತದೆ. ಒಂದು ವೇಳೆ ನೀವೇನಾದರೂ ಇದು ಗೊತ್ತಾಗ್ತದೆ, ಸ್ನೇಕ್ ಬೈಟ್ ಆದಮೇಲೆ 15 ನಿಮಿಷಗಳ ನಂತರ ನಿಮ್ಮ ಬಾಡಿಯಲ್ಲಿ ವೇರಿಯೇಷನ್ ಆಗ್ತಾ ಬರ್ತದೆ. ಬಾಡಿ ಏನಾಗ್ತದೆ ಅಂತ ಹೇಳಿದ್ರೆ ಮೈ ಉಬ್ಬೋದು, ಸಾಮಾನ್ಯವಾಗಿ ಸ್ವೆಲ್ಲಿಂಗ್ ಆಗೋದು ಕಂಡು ಬರ್ತದೆ. ಅದೇ ರೀತಿ ನೊರೆ ಬರುವುದು ಕೂಡ ಕಂಡು ಬರ್ತದೆ. ಅಥವಾ ನೀವು ಏನಾದರೂ ತಿಂದ್ರಿ ಅಂದ್ರೆ ನಿಮಗದು ರುಚಿ ಟೇಸ್ಟ್ ಗೊತ್ತಾಗಲ್ಲ ಅಂತ ಹೇಳ್ತೀವಿ. ಈಗ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದಾಗ, ಒಂದು ಹಾವು ಕಚ್ಚಿತ್ತು, ಏನೋ ಆಗಿತ್ತು ಅಂತ ತಿಳ್ಕೊರಿ, ಮೆಣಸಿನಕಾಯಿ ತಿನ್ನಿಸ್ತಾರೆ. ಸ್ವಾಮಿಗಳ ತಕ್ಕ ಹೋದ್ರು ಅಂತ ತಿಳ್ಕೊರಿ, ಇಲ್ಲೇ ನಮ್ಮ ಊರ ಪಕ್ಕದಲ್ಲಿ ಒಂದು ಆಗಿತ್ತು. ಸ್ವಾಮೀಜಿ ಹತ್ರ ಹೋದ್ರು, ಸ್ವಾಮೀಜಿ ಅವರು ಏನು ಮಾಡಿದ್ರು, ಒಂದು ಮೆಣಸಿನಕಾಯಿ ತಿನ್ನಿಸಿ ನೋಡ್ರು, ಖಾರ ತಿನ್ನಿಸಿ ನೋಡ್ರು, ಖಾರ ಹತ್ತಲಿಲ್ಲ ಅವರಿಗೆ, ಖಾರ ಹತ್ತಲಿಲ್ಲ ಮೊದಲಿಗೆ. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ತಿನಿಸಿ ನೋಡ್ರಿ, ಏನಾರು ಆಗಿತ್ತು ನೋಡೋಣ ಅಂತೇಳಿ ತಿನಿಸಿ ನೋಡ್ರಿ, ಕಾರ್ ಹೈತ್ರಿ. ಅವಾಗ ಕಾರ್ ಹೈತು, ಇನ್ನೇನು ಆಗಿಲ್ಲ ಅಂತೇಳಿ ತಿಳ್ಕೊಂಡ್ಬಿಟ್ರು. ಆದರೆ ಸ್ವಲ್ಪ ಮತ್ತೆ ಒಂದು ಅರ್ಧ ಗಂಟೆಗಳ ನಂತರ ಏನಾಗ್ತಾ ಇತ್ತು ಅಂತೇಳಿ ನೋಡಿದಾಗ ಅವ್ರು ಸ್ವೆಲ್ಲಿಂಗ್ ಆಗ್ತಾ ಬರ್ತಾ ಇತ್ತು, ಬಾಯದಿಂದ ಸ್ವಲ್ಪ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಅವ್ರು ಎಲ್ಲಿ ಹೋದ್ರಪ್ಪ ಅಂತ ಹೇಳಿ ನೋಡಿದಾಗ ಅಲ್ಲೇ ಲೋಕಲ್ ಹಾಸ್ಪಿಟ್ಲಿಗೆ ಹೋದ್ರು. ಲೋಕಲ್ ಹಾಸ್ಪಿಟಲ್ದವ್ರು ಫಾಸ್ಟಾಗಿ ಬರೆದು ಕೊಟ್ಟರು. ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಬರೆದು ಕೊಟ್ಟಾಗ ಅಲ್ಲಿ ಹೋದಾಗ ಸಾಮಾನ್ಯ ಕಬ್ಬು ಕಡಿತಕ್ಕಂಥ ವ್ಯಕ್ತಿಗೆ 2 ಲಕ್ಷ ರೂಪಾಯಿ ಚಿಕಿತ್ಸೆಗೆ ರೊಕ್ಕ ಬೇಕಾಯ್ತು. 2 ಲಕ್ಷ ರೂಪಾಯಿ ಅಂದರೆ ಕಚ್ಚಿದ್ದು ಗ್ಯಾರಂಟಿ ಇತ್ತು ಅಂತ ತಿಳ್ಕೊರಿ, ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಇವತ್ತಿನ ದಿನಮಾನಗಳಲ್ಲಿ. ಹೌದ್ರಿ, ಸ್ವಾಮೀಜಿ ಹತ್ರ ಹೋದಾರ ಅದು ಅವ್ರ ಕಲ್ಪನೆ ಬಿಟ್ಟಿದ್ದು. ಬಟ್ ನಾನು ನಿಮಗೊಂದು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಕಚ್ಚಿದ್ದು ಗ್ಯಾರಂಟಿ ಇತ್ತು ಅಂತ ತಿಳ್ಕೊರಿ, ನೇರವಾಗಿ ಹೋರಿ. ಯಾಕಂದ್ರೆ ಒಬ್ಬ ಕಬ್ಬು ಕಡಿತಕ್ಕಂಥ ವ್ಯಕ್ತಿ ದಿನಾಲು ದುಡಿದ್ರೇ ತಿನ್ಬೇಕು. ಅವರು ಅಂಥವ್ರಿಗೆ ಎಷ್ಟು ಸಾಲ ಆಯ್ತು ನೋಡ್ರಿ, 2 ಲಕ್ಷ ಸಾಲ ಆಯ್ತು. ಯಾಕಂದ್ರೆ ಡಯಾಲಿಸಿಸ್ ಅಂತಕ್ಕಂಥದ್ದು ಈಜಿ ಚಿಕಿತ್ಸೆ ಅಲ್ಲ. ಚಿಕಿತ್ಸೆ ಉಳಿದಿದ್ದಾರೆ, ಆದರೂ ಇದ್ದು ಸತ್ತಂಗ ಅವರ ವ್ಯಕ್ತಿಗಳು. ಈಗ ಕಿಡ್ನಿಗಳು ಬಹಳಷ್ಟು ಪ್ರಮಾಣದಲ್ಲಿ ಏನಾಗಿರುತ್ತವೆ? ನಾಶವಾಗಿರುತ್ತವೆ ಅಂತ ಹೇಳ್ತೀವಿ. ಇಲ್ಲಿ ಕೂಡ ನಾವು ಏನು ಮಾಡಬಾರ್ದು, ಈ ಸ್ನೇಕ್ ಅಂತ ಹೇಳಿದಾಗ ಬೈಟ್ ಮಾಡಿದ್ರೆ ಸುಮ್ಮನೆ ಇರಬಾರ್ದು, ಹಾಸ್ಪಿಟ್ಲ್ಗಳಿಗೆ ಬೇಗನೆ ತೋರಿಸ್ಕೋಬೇಕು. ಈ ರೀತಿ ಒಂದು ಡಯಾಲಿಸಿಸ್ ಚಿಕಿತ್ಸೆಯ ಬಗ್ಗೆ ಮೊಟ್ಟ ಮೊದಲಿಗೆ ಮಾಹಿತಿಯನ್ನು ನೀಡಿದ ವಿಜ್ಞಾನಿ ಯಾರು ಅಂತ ಕೇಳಿದರೆ, ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನ, ಡಯಾಲಿಸಿಸ್ ಚಿಕಿತ್ಸೆಯ ಬಗ್ಗೆ ಮೊಟ್ಟ ಮೊದಲಿಗೆ ಮಾಹಿತಿ ನೀಡಿದ ವಿಜ್ಞಾನಿ ಯಾರು ಅಂತ ಕೇಳಿದರೆ ಡಾಕ್ಟರ್ ವಿಲಿಯಂ ಕಾಫ್. ಡಾಕ್ಟರ್ ವಿಲಿಯಂ ಕಾಫ್ ಅಂತ ಹೇಳ್ತೀವಿ ನಾವು, ಕಾಫ್ ಅಂತ ಹೇಳಿ ಕರಿತಾ ಇದ್ದೀವಿ. ಡಾಕ್ಟರ್ ವಿಲಿಯಂ ಕಾಫ್ ಅಂತಕ್ಕಂತಹ ವಿಜ್ಞಾನಿ ಈ ಒಂದು ಡಯಾಲಿಸಿಸ್ ಚಿಕಿತ್ಸೆ ಬಗ್ಗೆ ಯಾವಾಗ ಮಾಹಿತಿ ನೀಡಿದ್ರು ಅಂತ ಹೇಳಿ ನೋಡಿದಾಗ, ಇನ್ ದ ಇಯರ್ ಆಫ್ 1943 ಅಂತ ಹೇಳ್ತೀವಿ ನಾವು. ಇನ್ ದ ಇಯರ್ ಆಫ್ 1943, 1943ರಲ್ಲಿ ಈ ಒಂದು ವಿಲಿಯಂ ಕಾಫ್ ಅವರು ಡಯಾಲಿಸಿಸ್ ಚಿಕಿತ್ಸೆ ಬಗ್ಗೆ ಏನು ಕೊಡ್ತಾ ಬರ್ತಾರೆ? ಮಾಹಿತಿಯನ್ನು ಕೊಡುತ್ತಾರೆ ಅಂತ ಹೇಳ್ತೀವಿ. ಈ ರೀತಿ ಒಂದು ಡಯಾಲೈಸರ್ ಅಂತಕ್ಕಂಥ ಒಂದು ಸಾಧನದಿಂದ ರಕ್ತ ಏನಾಗುತ್ತದೆ? ಶುದ್ಧೀಕರಣಗೊಳ್ಳುತ್ತದೆ. ನೋಡ್ರಿ, 3 ಗಂಟೆಗಳಲ್ಲಿ 300 ಲೀಟರ್ ಬ್ಲಡ್ ಅನ್ನು ಏನು ಮಾಡುತ್ತದೆ? ಫಿಲ್ಟರ್ ಮಾಡುತ್ತದೆ ಅಂತ ಹೇಳ್ತೀವಿ. ಹಾಗಾದರೆ ಮಾನವನ ಮೂತ್ರಪಿಂಡಗಳು ಎಷ್ಟು ರಕ್ತವನ್ನು ಶುದ್ಧೀಕರಣ ಮಾಡುತ್ತವೆ ಅಂತ ಹೇಳಿ ನೋಡಿದಾಗ, ಮಾನವನ ಮೂತ್ರಪಿಂಡಗಳು ಎಷ್ಟು ರಕ್ತವನ್ನು ಶುದ್ಧೀಕರಣ ಮಾಡುತ್ತವೆ ಅಂತ ಕೇಳಿದರೆ 180 ಲೀಟರ್ ಪರ್ ಡೇ. ಒಂದು ದಿನಕ್ಕೆ ಮಾನವನ ಮೂತ್ರಪಿಂಡಗಳು 180 ಲೀಟರ್ ರಕ್ತವನ್ನು ಶುದ್ಧೀಕರಣ ಮಾಡ್ತಾವಂತ. ಸರ್, ನೀವು ಹೇಳಿದ್ದು ಮಾನವನ ದೇಹದಲ್ಲಿ ರಕ್ತ ಎಷ್ಟು ಲೀಟರ್ ಇರುತ್ತದೆ? 6 ಲೀಟರ್ ಇರುತ್ತದೆ ಅಂತ ಹೇಳಿದ್ರಿ. ಆದರೂ 180 ಲೀಟರ್ ಅಂತೇಳಿ ನೋಡ್ತಾ ಇದ್ರಿ. ಅಂದರೆ 40 ಬಾರಿ ರಕ್ತ ಕಿಡ್ನಿಗೆ ಹೋಗಿ ಬರ್ತದಂತೆ. ಎಷ್ಟು ಬಾರಿ? 40 ಬಾರಿ ರಕ್ತ ಕಿಡ್ನಿಯನ್ನು ತಲುಪುತ್ತದೆ ಅಂತ ಹೇಳ್ತಾ ಇದ್ದೀವಿ. ಇದರ ಮುಂದುವರೆದ ಭಾಗವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಬರೋಣ. ಎಲ್ಲರಿಗೂ ಧನ್ಯವಾದಗಳು.